ಹಾಯ್ ಸ್ನೇಹಿತರೆ ಎಲ್ಲರಿಗೂ. ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ನಡೆದಂತಹ KS ಪೂರ್ವಭಾವಿ ಪರೀಕ್ಷೆಯ 2ನೇ ಪೇಪರ್ ಅನ್ನ ಸ್ವಲ್ಪ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಮೆಂಟಲ್ ಎಬಿಲಿಟಿ ಕ್ವಶನ್ಗಳು ಬಂದಂತಹ ಯಾವೆಲ್ಲ ಆನ್ಸರ್ಗಳಾಗ್ತವೆ ನೋಡ್ತಾ ಹೋಗೋಣ ಅಂತ. ಫಸ್ಟ್ ಕ್ವಶನ್ ನೋಡ್ರಿ, ಯಾವ ಟಾಪಿಕ್ ಮೇಲೆ ಕೇಳಿದಾನಂದ್ರೆ ಇದು ರಕ್ತ ಸಂಬಂಧ. ಫಸ್ಟ್ ಕ್ವಶನ್ ಬ್ಲಡ್ ರಿಲೇಷನ್ ಮೇಲೆ ಬಂದಂತ ಕ್ವಶನ್. ಹೌದಾ, ಬ್ಲಡ್ ರಿಲೇಶನ್ಶಿಪ್ ಕ್ವಶನ್ ರಕ್ತ ಸಂಬಂಧದ ಮೇಲೆ. ಅಂದ್ರೆ ಎಲ್ಲಾ ರೀತಿ ನಿಮಗೆ ಪ್ರತಿಯೊಂದನ್ನು ರಿಲೇಷನ್ ಗೊತ್ತಿರಬೇಕು ಸಂಬಂಧಿಕರದು. ಫಸ್ಟ್ ಕ್ವಶನ್ ನೋಡ್ರಿ, ಏನಿದೆ? ಎಯು ಸಿನ ತಾಯಿ ಮತ್ತು ಡಿಯು ಬಿನ ಮಗ, ಇಯು ಎನ ಸಹೋದರ, ಸಿಯು ಡಿನ ಸಹೋದರಿ ಆದರೆ ಬಿಯು ಈಗೆ ಹೇಗೆ ಸಂಬಂಧಿಯಾಗಿದ್ದಾನೆ. ಬಿ ಅದನಲ್ಲ, ಈಗೆ ಹೇಗೆ ಸಂಬಂಧಿಯಾಗಿದ್ದಾನೆ ಅಂತ ಕೇಳಿದಾನೆ. ಫಸ್ಟ್ ನೆಟ್ವರ್ಕ್ ಅನ್ನು ಹಾಕ್ತಾ ಹೋಗ್ರಿ. ಫಸ್ಟ್ ಒಂದೊಂದ್ ಲೈನ್ ಓದ್ತಾ ಹೋಗ್ರಿ. ಎಯು ಸಿನ ಮಗ, ಎ ಅದನಲ್ಲ ಯಾರ ಮಗ ಅಂದ್ರೆ ಸಿನ ತಾಯಿ. ಎಯು ಸಿನ ತಾಯಿ, ಎ ಅದಾಳಲ್ಲ ಯಾರ ತಾಯಿ ಅಂದ್ರೆ ಸಿನ ತಾಯಿ ಇದ್ದಾಳೆ. ಮಹಿಳೆ ಬಂದಾಗ ಸರ್ಕಲ್ ಅನ್ನ ಡಿನೋಟ್ ಮಾಡ್ರಿ, ಪುರುಷ ಬಂದಾಗ ಬಾಕ್ಸ್ ಹಾಕ್ತಾರೆ ಅಂದ್ರೆ ಕನ್ಫ್ಯೂಷನ್ ಆಗಲ್ಲ ನಿಮ್ಗೆ. ತಂದೆ ತಾಯಿಗಳು ಬಂದ್ರೆ ಮೇಲೆ ನೋಡ್ರಿ ಜನರೇಷನ್ ಗ್ಯಾಪ್ ಬರ್ತದೆ. ಮಕ್ಕಳು ಬಂದಾಗ ಕೆಳಗಡೆ, ತಂದೆ ತಾಯಿ ಇದ್ದಾಗ ಮೇಲೆ, ಮತ್ತೆ ಅಜ್ಜ ಅಜ್ಜಿ ಬಂದ ಅದ್ರ ಮೇಲೆ ಆಗ್ತದೆ. ನಾವಿರೋದೇನಂದ್ರೆ ಥರ್ಡ್ ಜನರೇಷನ್ ಒಳಗದ. ನಮ್ಮ ಮೇಲೆ ಯಾರು? ನಮ್ಮ ತಂದೆ ತಾಯಿ, ಮತ್ತೆ ಅವ್ರ ಮೇಲೆ ನಮ್ಮ ಅಜ್ಜ ಅಜ್ಜಿ. ಹೌದಾ, ಎಯು ಯಾರ ತಾಯಿ ಆಗಿದ್ದಾಳೆ? ಸಿನ ತಾಯಿ. ಹೌದಾ, ನೆಕ್ಸ್ಟ್ ಮತ್ತು ಡಿ ಯು ಬಿನ ಮಗ, ಎಲ್ಲಿ ಕನೆಕ್ಟ್ ಮಾಡ್ಬೇಕನ್ನೋದು ಗೊತ್ತಿಲ್ಲ, ಜಸ್ಟ್ ಇಷ್ಟೇ ಗೊತ್ತಿರಲಿ ನಿಮ್ಗೆ. ಡಿ ಯು ಯಾರ ಮಗ? ಬಿನ ಮಗ ಅದಾನ. ಡಿ ಯು ಬಿನ ಮಗ ಇದ್ದಾನೆ. ಇಯು ಏನ ಸಹೋದರ, ಇಯು ಯಾರ ಸಹೋದರ ಅಂದ್ರೆ ಏನ ಸಹೋದರ. ಈ ಅದನಲ್ಲ ಏನ ಸಹೋದರ. ಒಡ ಹುಟ್ಟಿದವರು ಸಹೋದರ ಇದ್ದಾಗ ಪಕ್ಕದಲ್ಲಿ ಬರುತ್ತೆ, ಈ ಸಿಂಬಲ್ ಅನ್ನ ಯೂಸ್ ಮಾಡ್ತೀವಿ. ಬ್ರದರ್ಸ್ ಅಂತ ಬಂದಾಗ ಪಕ್ಕದಲ್ಲಿ ಸೇಮ್ ಜನರೇಷನ್ ಅವರು ಯಾರು? ಇಯು ಏನ ಸಹೋದರ. ಈ ಅದನಲ್ಲ ಯಾರ ಸಹೋದರ? ಎಯ ಸಹೋದರ. ಸಹೋದರ ಅಂದ್ರೆ ಮೇಲದನ ಅವನು, ಪುರುಷ. ಹಾಗಾದ್ರೆ ಬಾಕ್ಸ್ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಸಿಯು ಡಿನ ಸಹೋದರಿ ಆದರೆ, ಸಿಯು ಯಾರ ಸಹೋದರಿ? ಡಿಯ ಸಹೋದರಿ. ಡಿಯ ಸಹೋದರಿ. ಸಿ ಯಾರು? ಡಿಯ ಸಹೋದರಿ ಆದರೆ, ಡಿಯ ಸಹೋದರಿ ಆದರೆ. ನೆಕ್ಸ್ಟ್ ಬಿಯು ಈಗೆ ಹೇಗೆ ಸಂಬಂಧಿಯಾಗಿದ್ದಾನೆ ಅಂತ ಕೇಳ್ಯಾರ. ಇಲ್ಲಿ ನೆಕ್ಸ್ಟ್ ನೋಡ್ರಿ, ಡಿಯು ಬಿನ ಮಗ. ಡಿ ಅದನಲ್ಲ ಬಿಗೆ ಮಗ ಆಗಬೇಕು. ಬಿಯ ಮಗ ಅಂದ್ರೆ ಬಿ ಎಲ್ಲಿ ಬರೆಯೋರು ನೀವು? ಇಲ್ಲಿ ನೋಡ್ರಿ, ಏನ ಮಕ್ಕಳು ಇವರಿಬ್ರು ಆದ್ರೆ ಬಿಯ ಮಗ ಅಂದ್ರೆ ಬಿ ಇಲ್ಲಿ ಬರಬೇಕು. ಇವಳು ತಾಯಿ ಆಗ್ತಾ ಇದ್ದಾನೆ. ಎ ತಾಯಿ ಆದ್ರೆ ತಂದೆ ಬರ್ಬೇಕೀಗ. ಇವರಿಬ್ರು ಏನಾಗ್ತಾರ? ಗಂಡ ಹೆಂಡತಿ ಆಗ್ತಾರ. ಬಿನ ಮಗ ಯಾರು? ಡಿ. ಹಾಗಾದ್ರೆ ಏನ ಮಗನು ಹೌದೇ, ಅವನೇ ಆಗ್ತಾನೆ. ಹೌದಾ, ಹಾಗಾದ್ರೆ ಎಯ ಮಕ್ಕಳು ಯಾರು ಇಲ್ಲಿ? ಸಿ ಮತ್ತು ಡಿ. ಬಿನ ಮಕ್ಕಳು ಕೂಡ ಸಿ ಮತ್ತು ಡಿ ಆಗ್ತಾರ. ಅವ್ರು ಕೇಳಿದ್ದೇನಂದ್ರೆ ಬಿಯು ಈಗೆ ಹೇಗೆ ಸಂಬಂಧ, ಈ ಏನಂತ ಕರಿಬೇಕು ಬಿಗೆ ಅಂತ ಕೇಳಿದಾರ ಅವ್ರು. ಬಿಯು ಈಗೆ ಹೇಗೆ ಸಂಬಂಧ ಅಂದ್ರೆ ಈನ ಅಕ್ಕ ಅಥವಾ ತಂಗಿ ಯಾರಾಗ್ತಾಳೆ? ಎ. ಅಕ್ಕನ ಗಂಡ ಏನಾಗ್ತಾನೆ? ನಾವ್ ಏನಂತ ಕರಿತೀವಿ? ಅಕ್ಕನ ಗಂಡನನ್ನ ಭಾವ ಅಂತ ಕರಿತೀವಿ. ಅಥವಾ ಭಾವ ಅನ್ನೋದು ಆಪ್ಷನ್ ಒಳಗಿಲ್ಲ, ಭಾವ ಅಥವಾ ಭಾಮೈದ ಅಂತ ಕರಿತೀವಿ. ಹೌದಾ? ಎಸ್, ಭಾವ ಅಥವಾ ಭಾಮೈದ. ಇವನಿಗೆ ಅಕಸ್ಮಾತ್ ಈ ಬಿಗೆ ಏನಾಗ್ಬೇಕಂತ ಅಳಿಯ ಅಂತ ಕರಿತೀವಿ ನಾವು. ಹೌದಾ, ಹೆಂಡತಿಯ ತಮ್ಮನನ್ನ ಅಳಿಯ ಅಂತ ಆದ್ರೆ. ನೆಕ್ಸ್ಟ್ ಇಲ್ಲಿ ಅಕ್ಕನ ಗಂಡನನ್ನ ಭಾವ ಅಂತ ಕರಿತೀವಿ. ಭಾವ ಅಥವಾ ಭಾಮೈದ ಯಾವ ಆಪ್ಷನ್ ಒಳಗೆ ಕೊಟ್ಟಿದ್ದಾರೆ? ಆಪ್ಷನ್ ಬಿ ಸರಿಯಾದದ್ದು ಉತ್ತರ. 10ನೇ ಕ್ವಶನ್ಗೆ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಬಿ ಭಾಮೈದ ಆನ್ಸರ್ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡ್ರಿ, 11ನೇ ಕ್ವಶನ್. ತಿಳಿತಾ ಇದು ಕ್ವಶನ್? ಎಸ್, ಎಯು ಸಿನ ತಾಯಿ, ಎಯು ಸಿಗೆ ತಾಯಿ ಆಗ್ಬೇಕು. ನೆಕ್ಸ್ಟ್ ಏನಾಗತ್ತಾರ? ಡಿ ಯು ಬಿನ ಮಗ. ಡಿ ಅದನಲ್ಲ ಯಾರ ಮಗ? ಅವನು ಬಿನ ಮಗ ಅದನ. ಹಾಗಾದ್ರೆ ಸಿ ಮತ್ತು ಡಿ ಯಾರ ಮಕ್ಕಳಾದ್ರು? ಏನ ಮಕ್ಕಳು. ನೆಕ್ಸ್ಟ್ ಏನಾಗತ್ತಾರ? ಸಿ ಯು ಡಿನ ಸಹೋದರಿ. ಸಿ ಅದಳಲ್ಲ, ಡಿಯ ಸಹೋದರಿ ಅದಾಳ. ನೆಕ್ಸ್ಟ್ ಈ ಏನದನಂದ್ರ ಎಯ ಸಹೋದರ. ಹಾಗಾದ್ರೆ ಬಿಯು ಈಗೆ ಹೇಗೆ ಸಂಬಂಧ ಆಗ್ತಾನೆ? ಭಾವ ಅಥವಾ ಭಾಮೈದ ಆಗ್ತಾನೆ. ಕ್ಲಿಯರ್ ಆಯ್ತಾ? ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣಂತ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪರ್ಸೆಂಟೇಜ್ ಅಂದರೆ ವಿಭಜನೆ. ಪರ್ಸೆಂಟೇಜ್ ಮೀನ್ಸ್ ಡಿವಿಷನ್. ಅಂದ್ರೆ ಪರ್ಸೆಂಟೇಜ್ ಅಂದ್ರೇನೆ ವಿಭಜನೆ. ಆಟ್ ಅಂದ್ರೆ ಸೇರ್ಪಡೆ, ಅಂದ್ರೆ ಪ್ಲಸ್ ಆಗೋದು. ಸ್ಟಾರ್ ಎಂದರೆ ವ್ಯವಕಲನ. ನೋಡ್ರಿ, ಕೋಡಿಂಗ್ ಡಿ ಕೋಡಿಂಗ್ ಒಳಗಿಂದಂತ ಕ್ವಶನ್ ಇದು, ಅಥವಾ ಅರ್ಥಮೆಟಿಕಲ್ ಆಪರೇಷನ್. ಒಂದು ಕೋಡ್ ಅನ್ನ ಬಳಸಿದಾನೆ. ಪರ್ಸೆಂಟೇಜ್ ಅಂದ್ರೆ ವಿಭಜನೆ, ವಿಭಜನೆ ಅಂದ್ರೆ ಡಿವೈಡೆಡ್ ಬೈ. ನೆಕ್ಸ್ಟ್ ಆಟ್ ಅಂದ್ರೆ ಸೇರ್ಪಡೆ, ಸೇರ್ಪಡೆ ಅಂದ್ರೆ ಪ್ಲಸ್. ಸ್ಟಾರ್ ಮೀನ್ಸ್ ಏನಾಗ್ತದ? ವ್ಯವಕಲನ ಮೈನಸ್. ಆಶ್ ಎಂದರೆ ಗುಣಾಕಾರ. ಹಾಗಾದ್ರೆ ಈ ಇಕ್ವೇಶನ್ ಅನ್ನ ಕೊಟ್ಟಿದ್ದಾರೆ. ಈ ಇಕ್ವೇಶನ್ ಗೆ ಆನ್ಸರ್ ಏನ್ ಬರ್ತದೆ ಅಂತ ಕೇಳ, ಅಂದ್ರೆ ರಿಪ್ಲೇಸ್ ಮಾಡೋದು. ಪರ್ಸೆಂಟೇಜ್ ಎಲ್ಲಿ ಬಂದಿರ್ತದೆ ಅಲ್ಲಿ ಏನ್ ಬರೆಯೋದು ನೀವು? ಭಾಗಾಕಾರ ಹಾಕೋಬೇಕು ಚಿಹ್ನೆ. ಇಲ್ಲಿ ನೋಡಿ, ಪರ್ಸೆಂಟೇಜ್ ಬಂದಲ್ಲಿ ಭಾಗಾಕಾರ ಹಾಕೋದು. ಇಕ್ವೇಶನ್ ನೋಡೋಣ. 21% 3 at
4 ಸ್ಟಾರ್ 2 at 9 ಆಶ್ 2 at 8. ಹೌದಾ? ನಾವು ಸಿಂಬಲ್ ಅನ್ನು ಚೇಂಜ್ ಮಾಡ್ಕೊ ಹೋಗೋಣ. ಸೈನ್ ಅನ್ನ ಪರ್ಸೆಂಟೇಜ್ಗೆ ಏನಂತ ಹಾಕೊಳ್ಬೇಕೀಗ? ಪರ್ಸೆಂಟೇಜ್ ಅಂದ್ರೆ ಭಾಗಾಕಾರ. 21 ಭಾಗಾಕಾರ 3. ಆಟ್ ಅಂದ್ರೇನೆ ಏನಂದಿದ್ದಾನೆ? ಆಟ್ ಅಂದ್ರೇನೆ ಪ್ಲಸ್. ಎಸ್ 4 ಸ್ಟಾರ್ ಅಂದ್ರೆ ನೋಡ್ರಿ, ಸ್ಟಾರ್ ಅಂದ್ರೆ ಏನಾಗಿದೆ? -2. ಆಟ್ ಅಂದ್ರೆ ಏನಿದೆ? +9. ನೆಕ್ಸ್ಟ್ ಆಶ್ ಅಂದ್ರೆ ಏನ್ ಬರಿಬೇಕು? ಆಶ್ ಅಂದ್ರೆ ಇಂಟು 2. ಆಟ್ ಅಂದ್ರೆ ಏನು? ಪ್ಲಸ್. ಇವೆಲ್ಲ ಹಾಕೊಂಡು ಸಮೀಕರಣವನ್ನ ಬಿಡಿಸಬೇಕಾಗ್ತದೆ. ಇಲ್ಲಿ ಸೊಲ್ಯೂಷನ್ ಏನಾಗ್ತದೆ ನೋಡೋಣ. ಫಸ್ಟ್ ಬೋರ್ಡ್ಮಸ್ ರೂಲ್ ಪ್ರಕಾರ ಯಾವ್ದನ್ನ ಬಿಡಿಸಬೇಕು? ಫಸ್ಟ್ ಭಾಗಾಕಾರ, ಆಮೇಲೆ ಗುಣಾಕಾರ, ಆಮೇಲೆ ಪ್ಲಸ್, ಆಮೇಲೆ ಮೈನಸ್. ಇದು ರೂಲ್ ಪ್ರಕಾರ ಹೋಗ್ಬೇಕಾಗ್ತದೆ. ಇಲ್ಲಿ ನೋಡಿ, ಫಸ್ಟ್ ಯಾವ್ದು ಬಿಡಿಸೋಣ? ಭಾಗಾಕಾರ ಬಿಡಿಸೋಣ. 3 1 3 7 21. ಎಷ್ಟಾಯ್ತು ಆನ್ಸರ್ ಇದ್ರದ್ದು? 7 ಆಯ್ತು. 7 + 4 -2 ಪ್ಲಸ್ ನೆಕ್ಸ್ಟ್ ಇರೋದು ಇಂಟು ಮಾಡ್ಕೊಡು. 9 × 2 9 2 ಎಷ್ಟಾಗ್ತದೆ? 18 ಆಗ್ತದೆ. +8. ನೆಕ್ಸ್ಟ್ ಪ್ಲಸ್ ಮಾಡ್ಕೋರಿ. ಪ್ಲಸ್ ಮೈನಸ್ ಅದ, ಮೊದಲು ಪ್ಲಸ್ ಮಾಡ್ಕೊಳ್ಳೋಣ. 7 18 ಎಷ್ಟಾಯ್ತಪ್ಪ? 7 4 ಎಷ್ಟಾಯ್ತ? 11. 11 18 29. 29 + 8 ಎಷ್ಟಾಗ್ತದ? 37. 37ರಾಗ 2 ತೆಗೆದ್ರೆ ಎಷ್ಟಾಗ್ತದ? 37 - 2 ಎಷ್ಟಾಗ್ತದೆ? ಸರಿಯಾದದ್ದು 35. ಕರೆಕ್ಟಾಗಿ ನೋಡ್ರಿ. 7 + 4 ಎಷ್ಟಾಗ್ತದೆ? 11 ಆಯ್ತು. 18 + 8 ಎಷ್ಟಾಗ್ತದೆ? 26. 11 + 26 ಎಷ್ಟಾಯ್ತು? 37. 37ರಲ್ಲಿ ಎಷ್ಟದ? -2 ಮೈನಸ್ ಮಾಡಿದ್ರೆ 37ರಲ್ಲಿ 2 ಹೋದ್ರೆ ಎಷ್ಟ ಬರ್ತದೆ? ಆನ್ಸರು 35. ಇದಕ್ಕೆ 11ನೇ ಕ್ವಶನ್ ಸರಿಯಾದ ಉತ್ತರ ಯಾವ್ದಂದ್ರೆ 35. ಕ್ಲಿಯರ್ ಆಯ್ತಾ? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ. ಪರ್ಸೆಂಟೇಜ್ ಮೇಲೆ ಬಂದಂತ ಕ್ವಶನ್ ಇದೆ. ನೆಕ್ಸ್ಟ್ ಒಂದು ಸಂಖ್ಯೆಯನ್ನ 25% ಕಡಿಮೆ ಮಾಡಿದಾಗ ಅದು 225 ಆಗ್ತದೆ. ಒಂದು ಸಂಖ್ಯೆ ಯಾವಾಗಲೂ 100% ಇರ್ತದೆ. ಅದು ಸಂಖ್ಯೆಯನ್ನ 25% ಕಡಿಮೆ ಮಾಡಾಕತ್ತಾರ. ಅವಾಗ ಏನಾಗುತ್ತದೆ? ಅದು 225 ಆಗ್ತದಂತ. ಅದೇ 390 ಆಗುವುದಕ್ಕೆ ಶೇಕಡ ಎಷ್ಟು ಹೆಚ್ಚಿಸಬೇಕಂತ ಕೇಳ್ಯಾರ. 390 ಆಗ್ಬೇಕು. ಗೊತ್ತಿಲ್ಲ ಯಾವ ನಂಬರ್ ಐತೆ ಅಂತ ಹೇಳಿ. ಒಂದು ನಂಬರ್ ಅನ್ನ 25% ಕಡಿಮೆ ಮಾಡಿದ್ರೆ ಎಷ್ಟಾಗುತ್ತದೆ? 225. ಹಾಗಾದ್ರೆ ಅದೇ 390 ಆಗ್ಬೇಕಂದ್ರೆ ಎಷ್ಟು ಪರ್ಸೆಂಟ್ ಹೆಚ್ಚಿಸಬೇಕಂತ ಕೇಳ್ಯಾರ. ಹೌದಾ? ಫಸ್ಟ್ ನೋಡ್ರಿ, ಒಂದು ಸಂಖ್ಯೆ 25% ಕಡಿಮೆ. ಯಾವಾಗ್ಲೂ ನೋಡ್ರಿ, ಒಂದು ಸಂಖ್ಯೆ ಏನಾಗಿರ್ತದೆ? ಯಾವಾಗ್ಲೂ 100% ಇರ್ತದೆ. ಯಾವುದೇ ಸಂಖ್ಯೆ ತಗೊಳ್ರಿ ನೀವು, 100 ಇರ್ಲಿ 200 ಇರ್ಲಿ, ಒಂದು ಸಂಖ್ಯೆ 100% ಇರ್ತದೆ ಯಾವಾಗ್ಲೂ. ಅದನ್ನ ಏನ್ ಮಾಡಾಕತ್ತಾರ ಅಂದ್ರೆ 25% ಕಡಿಮೆ ಮಾಡಾಕತ್ತಾರ. 25% ಕಡಿಮೆ ಆದ್ರೆ 100ಕ್ಕೆ 25 ಕಡಿಮೆ ಆದ್ರೆ ಎಷ್ಟಾಯ್ತಪ್ಪ? 100 ಗೆ 25 ತೆಗಿಬೇಕು. ಎಷ್ಟಾಯ್ತು? ಹಾಗಾದ್ರೆ 100ಕ್ಕೆ 25 ಕಡಿಮೆ ಆದ್ರೆ 75 ಆಗಿರ್ತದ. ಒಂದು ಸಂಖ್ಯೆಯನ್ನ 25% ಕಡಿಮೆ ಮಾಡ್ತಾ ಇದ್ದಾರೆ ಅಂದ್ರೆ ಅದು 25% ಆಗಿರ್ತದೆ. ಅದೇ 25% ಅಲ್ಲಿ 25% ಆಗುತ್ತದೆ. ಸಂಖ್ಯೆ ಒಳಗೆ ಎಷ್ಟಾಗುತ್ತದೆ? 225. ಒಂದು ಸಂಖ್ಯೆ 25 ಕಡಿಮೆ ಮಾಡ್ಯಾರ ಅಂದ್ರೆ ಅದು ಎಷ್ಟಾಗಿರ್ತದೆ? ಆ ಸಂಖ್ಯೆದ 75% ಆಗಿರ್ತದೆ. 75% ಅಂದ್ರನೆ ಎಷ್ಟನ್ನ ಕೊಟ್ಟಾಗತ್ತಾನೆ? 225 ಅನ್ನಾಗತ್ತಾನೆ. ಅಕಸ್ಮಾತ್ ಆ ಸಂಖ್ಯೆ ಯಾವ್ದಂತ ಕೇಳಿದೆ, ಆ ಸಂಖ್ಯೆ ಯಾವ್ದನ್ನೋದು ಕೇಳಿದ್ರೆ 100% ಅಂದ್ರೆ ಆ ಸಂಖ್ಯೆಯನ್ನ ಕಂಡುಹಿಡಿಬೇಕು. ಆ ಸಂಖ್ಯೆ ಕೇಳಿದ್ರೆ 100%ಗೆ ಎಷ್ಟಾಗ್ತದೆ ನೋಡ್ರಿ. ಎಸ್ ಕಟ್ತಾ ಹೊಡ್ಯಾನ. ಆ ಸಂಖ್ಯೆಯನ್ನ ಕಂಡುಹಿಡಿಯೋಣ ಮೊದಲು. 25 3 75. ಹೌದಾ? ನೆಕ್ಸ್ಟ್ 25 ಎಷ್ಟಲೇ ಆಗ್ತದೆ? 9. 25 9 225. ನೆಕ್ಸ್ಟ್ 3 1 3 ಎಷ್ಟಲೇ 9 ಆಗ್ತದೆ? 3 3 9. ಇಲ್ಲಿ ಇಂಟು 3 ಅಂದ್ರೆ ಇಲ್ಲಿ ಇಂಟು 3. 100 3 ಎಷ್ಟಾಯ್ತು? ಎಸ್ 300 ಆಯ್ತು. ಈ ಸಂಖ್ಯೆ ಸಿಕ್ತು ನಿಮಗೆ. 300 ಆಯ್ತು. ನನಗೆ ಎಷ್ಟು ಆಗ್ಬೇಕನ್ನಾಗತ್ತಾನ? ಹಾಗಾದ್ರೆ ಆ ಸಂಖ್ಯೆ ಯಾವ್ದಂತ ಕೇಳಿದ್ರೆ ಆನ್ಸರ್ ಯಾವ್ದು? ಇಲ್ಲಿ 300 ಆಗ್ತದ ಆನ್ಸರು. ಹಾಗಾದ್ರೆ ಅವ ಏನ್ ಕೇಳಾಗತ್ತಾನ? ಆ ಸಂಖ್ಯೆ ಎಷ್ಟು ಆಗ್ಬೇಕು? 390 ಆಗ್ಬೇಕು. 300 ಇದ್ದಿದ್ದು 390 ಆಗ್ಬೇಕಂದ್ರೆ ಎಷ್ಟು ಪರ್ಸೆಂಟ್ ಹೆಚ್ಚಿಸ್ಬೇಕಂತ ಕೇಳ್ಯಾನ. ಇದು 300 ಇದ್ದಿದ್ದು 390 ಆಗ್ಬೇಕು. ಹಂಗಂದ್ರೆ 90 ಹೆಚ್ಚಾರ ಅಂದ್ರೆ ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜ್ ಆಗ್ತದೆ? ಈಗ ನೋಡ್ರಿ, 300ದು 10% ಅಂದ್ರೇನೆ ಎಷ್ಟಾಗುತ್ತಪ್ಪ? 10% ಅಂದ್ರೇನೆ ನಿಮ್ಗೆ 30 ಸಿಗ್ತದೆ. ನನಗೆ 90 ಆಗ್ಬೇಕು. 90 ಜಾಸ್ತಿ ಆಗ್ಬೇಕಂದ್ರೆ ಎಷ್ಟು ಪರ್ಸೆಂಟ್ ಆಗ್ಬೇಕು? 300 ಐತೆ ಆ ಸಂಖ್ಯೆ, 90 ಆಗ್ಬೇಕು. 390 ಆಗ್ಬೇಕು. ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಮಾಡ್ಬೇಕಂದ್ರೆ 10% ಅಂದ್ರೆ 30 ಆದ್ರೆ ನನಗೆ 90 ಹೆಚ್ಚಾಗಬೇಕಂದ್ರೆ ಎಷ್ಟು ಪರ್ಸೆಂಟ್? 10% 30, 20% 60 ಆಗ್ತದೆ. 30% ಎಷ್ಟಾಗ್ತದೆ? 90 ಆಗ್ತದೆ. ಹಾಗಾದ್ರೆ ಆನ್ಸರ್ ಸರಿಯಾದ ಉತ್ತರ ಯಾವ್ದಂದ್ರೆ ಆ ಸಂಖ್ಯೆಯನ್ನ 390 ಆಗ್ಬೇಕಂದ್ರೆ ಎಷ್ಟು ಪರ್ಸೆಂಟ್ ಹೆಚ್ಚಿಸ್ಬೇಕಂದ್ರೆ 30% ಹೆಚ್ಚಿಸ್ಬೇಕು. ಈ ರೀತಿ ಆದ್ರೂ ಮಾಡ್ರಿ ನೀವು ಸಂಖ್ಯೆಯನ್ನ ತಕ್ಕೊಂಡು. ಇಲ್ಲಾಂದ್ರೆ ಡೈರೆಕ್ಟ್ 2 ಲೈನ್ ಒಳಗಡೆ 75% ಅಂದ್ರೇನೆ 225. ಹಾಗಾದ್ರೆ 390 ಆಗ್ಬೇಕಂದ್ರೆ ಎಷ್ಟು ಪರ್ಸೆಂಟ್ ಆಗ್ತದೆ? ಈ ರೀತಿ ಮಾಡಿದ್ರು ನಡೀತದೆ. 25 3 75, 25 9 225, 3 3 9 ಆಗ್ತದೆ. ಹಾಗಾದ್ರೆ ಎಷ್ಟು 3 390 ಬರ್ತದೆ ನಿಮ್ಗೆ. 13 3 39. ಎಸ್ 130 ಇಂಟು 3 ಮಾಡಿದಾಗ 390 ಬರ್ತದೆ. ಯಾವಾಗ್ಲೂ ಒಂದ್ ಸಂಖ್ಯೆ 100% ಇರ್ತದೆ. ಹೆಚ್ಚಿಗೆ ಎಷ್ಟು ಬಂದಿದೆ? ಈಗ 130 ಅಂದ್ರೆ ಹೆಚ್ಚಿಗೆ ಎಷ್ಟು ಬಂತು?
ಎಸ್ 30% ಹೆಚ್ಚಿಸಿ ಅದ. ಹಾಗಾದ್ರೆ ಆ ಸಂಖ್ಯೆಯನ್ನ ಎಷ್ಟು ಹೆಚ್ಚಿಸ್ಬೇಕಂದ್ರೆ 30% ಹೆಚ್ಚಿಸ್ಬೇಕು. ಕ್ಲಿಯರ್ ಆಯ್ತಾ? ಎಸ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್ ನೆಕ್ಸ್ಟ್ ನೋಡ್ರಿ, ಸ್ವಾಭಾವಿಕ ಸಂಖ್ಯೆಗಳ ಒಂದು ಪಟ್ಟಿಯಲ್ಲಿ 15 ಸೇರಿದ್ದಲ್ಲಿ, ಸ್ವಾಭಾವಿಕ ಸಂಖ್ಯೆಗಳ ಒಂದು ಪಟ್ಟಿಯಲ್ಲಿ 15 ಸೇರಿದ್ದಲ್ಲಿ ಅದರ ಸರಾಸರಿಯು 2ರ ಮೂಲಕ ಏರಿಕೆಯಾಗ್ತದೆ. ನೆಕ್ಸ್ಟ್ ಒಂದು ಹೊಸ ಪಟ್ಟಿಯಲ್ಲಿ ಸೇರಿದ್ದಲ್ಲಿ ಹೊಸ ಪಟ್ಟಿಯಲ್ಲಿನ ಸಂಖ್ಯೆಗಳ ಸರಾಸರಿಯು 1ರ ಮೂಲಕ ಇಳಿಕೆಯಾಗ್ತದೆ. ಮೂಲ ಪಟ್ಟಿಯಲ್ಲಿ ಎಷ್ಟು ಸಂಖ್ಯೆಗಳು ಅಂತ ಹೇಳಿದಾರೆ ಅವರು? ಎಸ್ ಮೂಲ ಪಟ್ಟಿಯಲ್ಲಿ ಟೋಟಲ್ ಸಂಖ್ಯೆಗಳು ಎಷ್ಟು ಬರ್ತಾವೆ ಅಂದ್ರೆ 4 ಬರ್ತವೆ. ಮೂಲ ಪಟ್ಟಿಯಲ್ಲಿ ಎಷ್ಟಿದ್ದು ಅಂದ್ರೆ ಸಂಖ್ಯೆಗಳು 4. ಅದು ಎಕ್ಸ್ ಮೆಥಡ್ ಆಗ್ತದೆ, ಬಹಳ ಲೆಂದಿ ಆಗ್ತದೆ. ಡೈರೆಕ್ಟ್ ಆನ್ಸರ್ ನೋಡ್ರಿ ಏನಾಗ್ತದೆ ಅಂದ್ರೆ ಜಸ್ಟ್ ಇದು ಆಪ್ಷನ್ ಥ್ರೂ ಹೋಗ್ಬೇಕಂದ್ರೆ 4ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಹೋಗ್ರಿ, ಆನ್ಸರ್ ಸರಿಯಾಗಿ ಬರ್ತದೆ. ಹಾಗಾದ್ರೆ ಮೂಲ ಸಂಖ್ಯೆಗಳೇ ಫಸ್ಟ್ ಇರೋದಂತ ಸಂಖ್ಯೆಗಳು ನಂಬರ್ಸ್ಗಳು ಯಾವ್ದಂದ್ರೆ ಆನ್ಸರ್ 4 ಸಂಖ್ಯೆಗಳಿದ್ದು. ಕ್ಲಿಯರ್ ಆಯ್ತಾ? ಎಸ್ ನೆಕ್ಸ್ಟ್ ನೋಡ್ರಿ, ಇದು ಯಾವ ಚಾಪ್ಟರ್ ಮೇಲೆ? ಸಂಭವನೀಯತೆ ಮೇಲೆ ಜಾಸ್ತಿ ಕೇಳಿದಾನೆ. ಸಂಭವನೀಯತೆ ಚಾಪ್ಟರ್ ಮೇಲೆ, ಪ್ರೊಬಾಬಿಲಿಟಿ, ಕ್ರಮಯೋಜನೆ, ವಿಕಲ್ಪಗಳ ಮೇಲೆ ನೋಡ್ರಿ ಅವೇ ಕ್ವಶನ್ಗಳು ಜಾಸ್ತಿ ಆಗಿದಾವೆ ಎಕ್ಸಾಮ್ ಅಲ್ಲಿ. ಹೌದಾ? ಎಸ್ ಒಂದು ಬಾಕ್ಸ್ 20 ವಸ್ತುಗಳನ್ನ ಒಳಗೊಂಡಿದೆ. ಟೋಟಲ್ ಬಾಕ್ಸ್ ಒಳಗಡೆ 20 ವಸ್ತುಗಳದಾವ. ಅದರಲ್ಲಿ 4 ವಸ್ತುಗಳು ದೋಷಪೂರಿತವಾಗಿವೆ, ಡಿಫೆಕ್ಟಿವ್ ಅದಾವ. ಹೌದಾ? ದೋಷಪೂರಿತವಾಗಿದೆ. 2 ವಸ್ತುಗಳನ್ನ ಈ ಬಾಕ್ಸಿನಿಂದ ಯಾದೃಚ್ಛಿಕವಾಗಿ ಅಂದ್ರೆ ಯಾದೃಚ್ಛಿಕ ಅಂದ್ರೆ ರ್ಯಾಂಡಮ್ ಆಗಿ ತೆಗೆದುಕೊಳ್ಳಲಾಗಿದೆ. ಅವುಗಳಲ್ಲಿ ಕನಿಷ್ಠ ಒಂದು ದೋಷಪೂರಿತವಾಗಿರುವ ಸಂಭವನೀಯತೆ ಎಷ್ಟಂತ ಕೇಳಿದ್ದಾರೆ. ಸಂಭವನೀಯತೆ ಅಂದ್ರೆ ಏನಂದ್ರೆ ಪ್ರೊಬ್ಯಾಬಿಲಿಟಿ. ಸಂಭವನೀಯತೆ ಮೀನಿಂಗ್ ಅರ್ಥ ಏನಂದ್ರೆ ಚಾನ್ಸಸ್. ಇಲ್ಲಿ ಏನಿರ್ತದೆ? ಅನಿಶ್ಚಿತತೆ ಇರ್ತದೆ. ಹೌದಾ? ಸಂಭವನೀಯತೆ ಫಾರ್ಮುಲಾ ಏನಂದ್ರೆ ಬೇಕಾದ ಘಟನೆಗಳ ಸಂಖ್ಯೆ ಡಿವೈಡೆಡ್ ಬೈ ಸಾಧ್ಯವಿರುವ ಒಟ್ಟು ಎಲ್ಲಾ ಘಟನೆಗಳ ಸಂಖ್ಯೆ. ಸಾಧ್ಯವಿರುವ ಎಲ್ಲಾ ಒಟ್ಟು ಘಟನೆಗಳ ಸಂಭವನೀಯತೆ ಅಂದ್ರೇನು? ಚಾನ್ಸಸ್ ಅಂತ ಅರ್ಥ ಕೊಡ್ತದ. ಇಲ್ಲಿ ಅನ್ಸರ್ಟಿನಿಟಿ ಇರ್ತದೆ, ಗ್ಯಾರಂಟಿ ಇರಲ್ಲ. ಹೌದಾ? ಮೇ ಆರ್ ಮೇ ನಾಟ್, ಎಸ್ ಆರ್ ನೋ ಇರ್ತದೆ. ಹೌದಾ? ಸಂಭವನೀಯತೆ ಬೇಕಾದ ಘಟನೆಗಳ ಸಂಖ್ಯೆ ಡಿವೈಡೆಡ್ ಬೈ ಸಾಧ್ಯವಿರುವ ಎಲ್ಲಾ ಒಟ್ಟು ಘಟನೆಗಳ ಸಂಖ್ಯೆ. ಇದು ಫಾರ್ಮುಲಾ ಇದೆ. ಅವ್ ಏನಾಗತ್ತಾನ, ನನಗೆ ಎಷ್ಟು ಬೇಕು? ಕನಿಷ್ಠ ಒಂದು ಏನಾಗಿರ್ಬೇಕು? ದೋಷಪೂರಿತವಾಗಿರುವ ಸಂಭವನೀಯತೆ ಎಷ್ಟು ಅಂತ ಕೇಳ್ಯಾನ. ಟೋಟಲ್ ಎಷ್ಟು ಬರ್ತಾವ ನೋಡೋಣ. 2 ವಸ್ತುಗಳನ್ನ ರ್ಯಾಂಡಮ್ ಆಗಿ ತೆಗಿತಾ ಇದಾರೆ ಅಂದ್ರೆ ಸಾಧ್ಯವಿರುವ ಒಟ್ಟು ಘಟನೆ 20C2 ಎಷ್ಟು ಬರ್ತದೆ ನೋಡೋಣ. ಕೆಳಗಡೆ ಬರಿಬೇಕಾಗಿದ್ದು ನೀವು ಎಷ್ಟಂದ್ರೆ 20C2. ಇದನ್ನ ಕಂಡುಹಿಡಿಯೋಣ ಎಷ್ಟು ಬರ್ತದೆ ಅಂತ ಹೇಳಿ. 20C2 ವ್ಯಾಲ್ಯೂ ಎಷ್ಟು ಬರ್ತದೆ ನೋಡೋಣ. 20C2 ವ್ಯಾಲ್ಯೂ ಸಾಧ್ಯವಿರುವ ಒಟ್ಟು 20 ವಸ್ತುಗಳಲ್ಲಿ ನಾನು 2 ವಸ್ತುಗಳನ್ನ ರ್ಯಾಂಡಮ್ ಆಗಿ ತಗೋತಾ ಇದ್ದೇನೆ ಅಂದ್ರೆ 20C2 ನೋಡ್ರಿ. 20ಅನ್ನ 2 ಅದಂದ್ರೆ 2 ಸೆಟ್ ಬರಿಬೇಕು. 20 × 19 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ 2 × 1. ಎಸ್ 2 ಒಂದಲೇ 2 ಹತ್ತಲೇ ಎಷ್ಟಾಯ್ತು? 190 ಆಯ್ತು. ಎಸ್ ಬೇಕಾದ ಸಾಧ್ಯವಿರುವ ಒಟ್ಟು ಘಟನೆಗಳ ಸಂಖ್ಯೆ ಎಷ್ಟಾಗ್ತದೆ? ಇಲ್ಲಿ 190 ಆಗ್ತದೆ. ನೆಕ್ಸ್ಟ್ ಏನಾಗತ್ತಾನ, 4 ದೋಷಪೂರಿತವಾಗಿದೆ. 2 ವಸ್ತುಗಳನ್ನ ಈ ಬ್ಯಾಗಿನಿಂದ ರ್ಯಾಂಡಮ್ ಆಗಿ ತಗೋತಾರ. ಆಗ ಕನಿಷ್ಠ ದೋಷಪೂರಿತವಾಗಿರೋ ಸಂಬಂಧ ಕನಿಷ್ಠ 1 ಇರ್ಬೇಕು. ಕನಿಷ್ಠ 1 ಅಂದ್ರೆ ಗರಿಷ್ಠ ಎಷ್ಟರ ಇರ್ಲಿ, ಅದು ಕನಿಷ್ಠ 1 ಇರಬೇಕಂತ ಅನಾಗತ್ತ ನಾವು. ಅರ್ಥ ಆಯ್ತಾ? 4C1 4ರ ದೋಷಪೂರಿತವಾಗಿ ಉಳಿದು ಎಷ್ಟಪ್ಪ? 16. ಹೌದಾ? 4ರಲ್ಲಿ 4 ದೋಷಪೂರಿತ ಇರೋರೆ 20 ವಸ್ತುಗಳು. 20ರಲ್ಲಿ 4 ದೋಷಪೂರಿತ ಅದ ಅಂದ್ರೆ ಟೋಟಲ್ ಉಳಿದು ಎಷ್ಟು? 16C1 ಪ್ಲಸ್ 4C2. ಇದರ ವ್ಯಾಲ್ಯೂ ಬೇಕಾದ ಘಟನೆಗಳ ಸಂಖ್ಯೆ, ಇದು ಬೇಕಾಗಿದ್ದಾವೆ, ಡಿವೈಡೆಡ್ ಬೈ ಸಾಧ್ಯವಿರುವ ಎಲ್ಲಾ ಒಟ್ಟು ಘಟನೆಗಳ ಸಂಖ್ಯೆ. 4C1 ವ್ಯಾಲ್ಯೂ ಏನಾಗ್ತದೆ? 4 × 16 × 4C2 ವ್ಯಾಲ್ಯೂ 4 × 3 ಡಿವೈಡ್ ಬೈ 2 ಅಂದ್ರೆ 6 ಆಗ್ತದೆ, ಡಿವೈಡೆಡ್ ಬೈ 190. 64 ಪ್ಲಸ್ 6 ಎಷ್ಟಾಗ್ತದೆ? 70 ಡಿವೈಡೆಡ್ ಬೈ 190. ಈ 0 ಗೆಟ್ ಕ್ಯಾನ್ಸಲ್ ಆದ್ರೆ 7/19 ಸರಿಯಾದ ಉತ್ತರ. ಇದಕ್ಕೆ 7/19 ಸರಿಯಾದ ಉತ್ತರ. ಬೇಕಾದ ಹಂಗಂದ್ರೆ ಇದರ ಅರ್ಥ ಏನಾಗ್ತದೆ? ಸಂಭವನೀಯತೆ 19ರಲ್ಲಿ ನಮಗೆ 7 ಸಿಗುವ ಸಾಧ್ಯತೆ ಇದೆ. ಸಂಭವನೀಯತೆ ಅಂದ್ರೆ ಸಾಧ್ಯತೆ ನೋಡ್ರಿ. ಸರಿಯಾದ ಉತ್ತರ ಯಾವ್ದಂದ್ರೆ 7/19. ಕ್ಲಿಯರ್ ಆಯ್ತಾ? ಎಸ್ ನೆಕ್ಸ್ಟ್ ನೋಡ್ರಿ, ಇದು ಕ್ರಮಯೋಜನೆ ವಿಕಲ್ಪದ ಮೇಲೆ ಕ್ವಶನ್ ಅನ್ನ ಆಗಿರೋದು. ಏನಾಗಿದೆ ನೋಡ್ರಿ, ಒಂದು ಪೆಟ್ಟಿಗೆಯು 7 ಬಿಳಿ ಚೆಂಡುಗಳು ಮತ್ತೆ 3 ಕಪ್ಪು ಚೆಂಡುಗಳನ್ನು ಮತ್ತು 4 ಕೆಂಪು ಚೆಂಡುಗಳನ್ನ ಒಳಗೊಂಡಿದೆ. ಕನಿಷ್ಠ ಪಕ್ಷ 1 ಕಪ್ಪು ಚೆಂಡು ಡ್ರಾ ನಲ್ಲಿ ಒಳಗೊಂಡಿರಬೇಕಾದ್ರೆ ಪೆಟ್ಟಿಗೆಯಿಂದ 3 ಚೆಂಡುಗಳನ್ನ ಎಷ್ಟು ರೀತಿಯಲ್ಲಿ ತೆಗೆಯಬಹುದು? 1 ಕಪ್ ಚೆಂಡು ಇರ್ಬೇಕು. ಟೋಟಲ್ ಆಗಿರೋದೆಷ್ಟು? ನಮಗೆ ಟೋಟಲ್ ಚೆಂಡುಗಳು ಯಾವ ಎಷ್ಟದ ಅಂತ ಎಣಿಸೋಣಂತ. 2 ಬಿಳಿ ಚೆಂಡುಗಳದಾವ, 2 ಬಿಳಿ ಪ್ಲಸ್ 3 ಕಪ್ ಅದಾವ. ನೆಕ್ಸ್ಟ್ ಏನದಾವ? 4 ಕೆಂಪು ಇದಾವೆ. ಹೌದಾ? ಎಷ್ಟು ಟೋಟಲ್ ಚೆಂಡು ಎಷ್ಟಾದಪ್ಪ? 7 ಬಿಳಿ 3 ಕಪ್ಪು 4 ಕೆಂಪು ಚೆಂಡು ಅದಾವ ಅಂದ್ರೆ 2 3 5 5 4 9 ಚೆಂಡುಗಳಾದವು. ಎಸ್ 9 ಚೆಂಡುಗಳಲ್ಲಿ ಕನಿಷ್ಠ ಪಕ್ಷ ಒಂದು ಕಪ್ಪು ಚೆಂಡನ್ನ ಡ್ರಾ ನಲ್ಲಿ ಒಳಗೊಂಡಿರ್ಬೇಕಾದ್ರೆ ಕನಿಷ್ಠ ಪಕ್ಷ ಒಂದು ಇದ್ರೆ ಗರಿಷ್ಠ ನಿಮಗೆ
ಆರ್ ಎರಡು ಇರಬಹುದು, ಕನಿಷ್ಠ ಒಂದಿರಬೇಕು, ಎರಡಿದ್ರು ಓಕೆ ನಡೀತದೆ, ಹೌದಾ? ಎಸ್, ಪೆಟ್ಟಿಗೆಯಿಂದ 3 ಚೆಂಡುಗಳನ್ನ ಎಷ್ಟು ರೀತಿಯಲ್ಲಿ ತೆಗೆಯಬಹುದು ಅಂತ ಕೇಳ್ಯಾನ. ಟೋಟಲ್ ನೋಡ್ರಿ 3 ಚೆಂಡು ಅಂದಾಗ 9C3 ಇದ್ರ ವ್ಯಾಲ್ಯೂ ನೋಡಿ, 9ರಲ್ಲಿ 3 ಚೆಂಡುಗಳನ್ನ ಹೊರ ತೆಗೆಯಾಗತ್ತೀವಿ. ಅದರಲ್ಲಿ ಏನಾಗತ್ತಾರ, ಒಂದಾದ್ರೂ ನಮ್ಗೆ ಏನಿರ್ಬೇಕು, ಕಪ್ಪು ಚೆಂಡು ಇರಬೇಕು. ಎರಡಿದ್ರು ನಡೀತದೆ, ಕನಿಷ್ಠ ಪಕ್ಷ ಒಂದು ಇರಬೇಕು ಕಪ್ಪು ಚೆಂಡು, ಹೌದಾ? ಎಸ್, ಬ್ಲಾಕ್ ಚೆಂಡು, ಕಪ್ಪು ಚೆಂಡು. ನೆಕ್ಸ್ಟ್ ಇಲ್ಲಿ ಉಳಿತಾವೇನು ನಿಮ್ಗೆ, ಕೆಂಪು ಮತ್ತು ಬಿಳಿ, ಹೌದಾ? ಒಂದಿರ್ಬೇಕು ಕನಿಷ್ಠ, ಎರಡಿದ್ರು ನಡೀತದೆ, 3 ಇದ್ರೂ ನಡೀತದೆ. ನಮಗೆ ಕನಿಷ್ಠ ಪಕ್ಷ ಒಂದಿರ್ಬೇಕು. 3 ಚೆಂಡನ್ನು ಹೊರಗೆ ತೆಗಿತಾ ಇದ್ದೇನೆ ಅಂದ್ರೆ ಒಂದಾದ್ರೂ ಕಪ್ಪು ಬರಬೇಕು ಅದರಲ್ಲಿ. ಹಾಗಾದ್ರೆ ಒಂದು ತೆಗೆದ್ರೆ ಎಷ್ಟಾಗ್ತದಪ್ಪ, ಕಪ್ಪು ಚೆಂಡು ಒಂದಾದ್ರೆ ಕೆಂಪು ಎಷ್ಟು ಉಳಿತಾವ 9ರಲ್ಲಿ. ನೆಕ್ಸ್ಟ್ ಎಷ್ಟು ಇದೆ, ಹೌದಾ? ಇವು ಎಷ್ಟು ಇರ್ಬೋದು, ಒಂದಂದ್ರೆ ಇವು 2 ಇರ್ಬೋದು. ನೆಕ್ಸ್ಟ್ ಇವೇ 2 ತಗೊಂಡ್ರಿ ಅಂದ್ರೆ ಅಲ್ಲಿ 1 ಉಳಿಬಹುದು. ಇದು 3 ಅವೇ ತಗೊಂಡ್ರೆ ಅಂದ್ರೆ 0 ಆಗ್ಬಹುದು. ಇದನ್ನ ಯಾವ ರೀತಿ ಬಿಡಿಸ್ತೀರಿ? ಈಗ 3 ಕಪ್ ಎಷ್ಟದ, 3 ಅದ, ಅದರಲ್ಲಿ 1 ಅಂದ್ರೆ 3C1 ಇಂಟು ಈಗ ಕೆಂಪು ಮತ್ತು ಬಿಳಿ 2 ಕೂಡಿಸಿದ್ರೆ ಎಷ್ಟು, 2 + 4 ಎಷ್ಟಾಯ್ತು, 6, 6C2 ಅರ್ಥ ಆಗುತ್ತದೆ. 6ರಲ್ಲಿ 2, ಹೌದಾ? ಪ್ಲಸ್ 3C2 ಇಂಟು 6C1 ಪ್ಲಸ್ 3C3, 3 ಕಪ್ ಚೆಂಡು ಬರ್ಬೋದು, 3C3 ಇಂಟು 6C0. ಆನ್ಸರ್ ಎಷ್ಟು ಬರ್ತದೆ ನೋಡ್ರಿ, 3C1 ವ್ಯಾಲ್ಯೂ ಎಷ್ಟಾಗ್ತದೆ, 3 ಆಗ್ತದೆ. 6C2 ವ್ಯಾಲ್ಯೂ ಹೆಂಗ್ ಬರೀಬಹುದು, 6 ಇಂಟು 5 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್, 2 ಒಂದ್ಲೆ 2 ಮೂರ್ಲೆ ಎಷ್ಟಾಗುತ್ತೆ, 15 ಆಗ್ತದೆ. ಇಲ್ಲಿ 3C2 ಅಂದ್ರೆ 3 ಇಂಟು 2 ಡಿವೈಡೆಡ್ ಬೈ 2 ಅಂದ್ರೆ ಇದರ ವ್ಯಾಲ್ಯೂನು 3 ಆಗ್ತದೆ, ಇಂಟು 6C1, 6C1 ವ್ಯಾಲ್ಯೂ ಎಷ್ಟಾಗ್ತದೆ, 6 ಆಗ್ತದೆ, ಪ್ಲಸ್ 3C3 ವ್ಯಾಲ್ಯೂ 1 ಆಗ್ತದೆ, ಇಂಟು 1 ಎಷ್ಟಾಗ್ತದೆ, 3 15 ಮೂರ್ಲೆ 45 ಪ್ಲಸ್ 3 6ಲಿ 18. 45 ಪ್ಲಸ್ 18 ಕೂಡಿಸಿದಾಗ 40 ಪ್ಲಸ್ 10 50 ಆಗ್ತದೆ. 55 ಪ್ಲಸ್ 8 ಎಷ್ಟಾಗ್ತದೆ, 64. ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಇದಕ್ಕೆ 64 ಎಷ್ಟು ರೀತಿಗಳಲ್ಲಿ ಚೆಂಡುಗಳನ್ನ ತೆಗಿಬಹುದಂದ್ರೆ 64 ವಿಧದಲ್ಲಿ ತೆಗಿಬಹುದು. ಕ್ಲಿಯರ್ ಆಯ್ತಾ? ಇದು ನೋಡ್ರಿ ಕರೆಕ್ಟ್ ಆಗಿ. ಕಪ್ಪು ಚೆಂಡು ನನಗೇನಾಗತ್ತನ, ಕನಿಷ್ಠ ಪಕ್ಷ 1 ಇರಬೇಕು. ಮ್ಯಾಕ್ಸಿಮಮ್ 2 ಇದ್ರೂ ನಡೀತದೆ, 3 ಇದ್ರೂ ನಡೀತದೆ. ಕನಿಷ್ಠ 1 ಅಂತ ತೆಗೆದಾಗ ಇಲ್ಲಿ 2 ಅವು ಬರ್ತಾವ, 3ರಲ್ಲಿ 1 ಅದು ಇರ್ಬೇಕಂದ್ರೆ 2 ಕೆಂಪು ಮತ್ತು ಬಿಳಿ ಆಗ್ತಾವ. ನೆಕ್ಸ್ಟ್ 2 ಮ್ಯಾಕ್ಸಿಮಮ್ 2 ಇರ್ಬೋದು, 3 ಇರ್ಬೋದು. 2 ಆದಾಗ ಅವು 1 ಬರ್ತದೆ. ಈ 3 ಇವೇ ಆದಾಗ ಅಲ್ಲಿ ಏನು ಉಳಿಯೋದಿಲ್ಲ, 0. ಆನ್ಸರ್ ಎಷ್ಟು ಬರ್ತದೆ ನಿಮಗೆ, 6C4. 3C1 ಇಂಟು 6C2 ಪ್ಲಸ್ 3C2 ಇಂಟು 6C1 ಪ್ಲಸ್ 3C3 ಇಂಟು 6C0. ಅದರ ಆನ್ಸರ್ ಎಷ್ಟು ಬರ್ತದೆ, 64 ಸರಿಯಾದ ಉತ್ತರ. ಕ್ಲಿಯರ್ ಆಯ್ತಾ? ಎಸ್. ನೆಕ್ಸ್ಟ್ ಕೂಡ ಸಂಭಾವ್ಯತೆ ಮೇಲೆ ಕ್ವಶನ್ ಇದೆ ನೋಡ್ರಿ, ಇದರ ಆನ್ಸರ್ ನೋಡ್ರಿ. ಒಂದು ಕಂಟೈನರ್ ಅಲ್ಲಿ 28 ಮೊಟ್ಟೆಗಳದಾವ. ಕಂಟೈನರ್ ಎಷ್ಟದಾವ, ಟೋಟಲ್ 28 ಮೊಟ್ಟೆಗಳದಾವ. ಅಂದ್ರೆ ಅದ್ರೊಳಗೆ 8 ಮೊಟ್ಟೆಗಳು ಕೊಳೆತು ಹೋಗ್ಯಾವ, ಉಳಿತ ಎಷ್ಟಪ್ಪ, 20 ಮೊಟ್ಟೆಗಳು ಉಳಿದು. 28 ಎಗ್ಸ್ ಅದಾವ, ಅದ್ರೊಳಗೆ ರಾಟನ್ ಎಗ್ಸ್, ಕೊಳತು ಅಂದ್ರೆ ರಾಟನ್ ಎಗ್ಸ್ ಎಷ್ಟಾಗ್ಯಾವ, 8 ಕೊಳತು ಹೋಗ್ಯಾವ. 28ರಲ್ಲಿ 8 ಕೊಳತು ಹೋಗ್ಯಾವ ಅಂದ್ರೆ ಉಳಿತ ಎಷ್ಟು, 20 ಉಳಿದು. ಮತ್ತೇನಾಗತ್ತೆ, 2 ಮೊಟ್ಟೆಗಳನ್ನ ನಾನು ಯಾದೃಚ್ಛಿಕವಾಗಿ ಆಯ್ಕೆ ಮಾಡಿದರೆ ಕನಿಷ್ಠ ಪಕ್ಷ 1 ಮೊಟ್ಟೆ ಕೊಳೆತು ಹೋಗಿರುವ ಸಂಭವನೀಯತೆ ಎಷ್ಟು ಅಂತ ಕೇಳ್ಯಾನ. ಕನಿಷ್ಠ ಪಕ್ಷ 1 ಮೊಟ್ಟೆ ಕೊಳೆತು ಹೋಗಿರುವ ಸಂಭವನೀಯತೆ. ಈಗ 2 ಮೊಟ್ಟೆಗಳನ್ನು ತೆಗಿತಾ ಇದ್ದೇನೆ ಅಂದ್ರೆ 20 ಅದಾವ ಟೋಟಲ್ ಆಗಿ. ಏನದ ಸಂಭವನೀಯತೆ ಅಂದ್ರೆ ಫಾರ್ಮುಲಾ ಏನದ, ಬೇಕಾದ ಘಟನೆಗಳ ಸಂಖ್ಯೆ, ಸಂಭವನೀಯತೆ ಈಕ್ವಲ್ ಟು ಬೇಕಾದ ಘಟನೆಗಳ ಸಂಖ್ಯೆ ಡಿವೈಡೆಡ್ ಬೈ ಸಾಧ್ಯವಿರುವ ಒಟ್ಟು ಘಟನೆಗಳ ಸಂಖ್ಯೆ. ಬೇಕಾದ ಘಟನೆಗಳ ಸಂಖ್ಯೆ ಡಿವೈಡೆಡ್ ಬೈ ಸಾಧ್ಯವಿರುವ ಒಟ್ಟು ಘಟನೆಗಳ ಸಂಖ್ಯೆ. ಸಾಧ್ಯವಿರುವ ಎಷ್ಟಾಗ್ತಪ್ಪ, ಟೋಟಲ್ 20 ಒಳಗಡೆ 2 ಹೊರಗಡೆ ತೆಗಿತಾ ಇದ್ದೀನಿ ನಾನು. 20C2 ಎಷ್ಟಾಗ್ತದೆ, ವ್ಯಾಲ್ಯೂ ಎಷ್ಟಾಗ್ತದೆ ನೋಡ್ರಿ, ಅದು 20C2, 28C2. ಟೋಟಲ್ ಎಗ್ಗಳು 28 ಅದಾವ. 28C2 ವ್ಯಾಲ್ಯೂ ಎಷ್ಟಾಗ್ತದೆ ನೋಡ್ರಿ. 28C2 ಅಂದ್ರೆ 28 ಇಂಟು 2 ಸಟ್ ಬರೀಬೇಕು, ಹಿಂದಕ್ಕೆ ಹೋಗ್ಬೇಕು. 27 ಡಿವೈಡೆಡ್ ಬೈ 2. 2 ಒಂದಲೇ ಎಷ್ಟಾಯ್ತು, 2 14 ಆಯ್ತಾ. ಈಗ ನೆಕ್ಸ್ಟ್ ನೋಡ್ರಿ, ಬೇಕಾದ ಘಟನೆಗಳ ಸಂಖ್ಯೆ. ನನಗೇನಾಗದ, ಕನಿಷ್ಠ ಪಕ್ಷ 1 ಮೊಟ್ಟೆ ಕೊಳೆತು ಹೋಗಿರ್ಬೇಕು. ಅದು ಎಷ್ಟಾಗ್ತದೆ ನೋಡ್ರಿ, 8C1 ಇಂಟು 20 ಉಳಿತಾವ, 20C1 ಪ್ಲಸ್ 8C2. ಬೇಕಾದ ಘಟನೆಗಳ ಸಂಖ್ಯೆ ಟೋಟಲ್ 28 ಅಲ್ಲಿ 8 ಮೊಟ್ಟೆಗಳು. ಆ 2 ಮೊಟ್ಟೆಗಳನ್ನ ಯಾದೃಚ್ಛಿಕವಾಗಿ ಆಯ್ಕೆ ಮಾಡಾಕತ್ತೀನಿ. ಕನಿಷ್ಠ ಪಕ್ಷ 1 ಮೊಟ್ಟೆ ಕೊಳೆತು ಹೋಗಿರ್ಬೇಕು. ಕನಿಷ್ಠ 1 ಅಂದ್ರೆ ಗರಿಷ್ಠ 2 ಆಗಿರಬಹುದು. ಅರ್ಥ ಆಗತ್ತದ? 8 ಅಂದ್ರೆ ಉಳಿತದೆಷ್ಟು, ಇಲ್ಲಿ 20 ಮೊಟ್ಟೆಗಳು ಉಳಿತಾವ. 20ರಲ್ಲಿ C1 ಆದ್ರೆ 2 ಬರಬಹುದಲ್ಲ, 2 ಕೊಳೆತದೇ ಇರಬಹುದು. ಕನಿಷ್ಠ ಪಕ್ಷ 1 ಇರಬಹುದು ನಮಗೆ. ಎಸ್, 8C1 ವ್ಯಾಲ್ಯೂ ಎಷ್ಟಪ್ಪ, 8 ಇಂಟು 20. 8C2 ವ್ಯಾಲ್ಯೂ ಎಷ್ಟಾಗ್ತದೆ, 8 ಇಂಟು 7 ಡಿವೈಡ್ 2.
ಎರಡು ಒಂದೇ ಎರಡು ನಾಲ್ಕಲೆ 4 7 28. ನೆಕ್ಸ್ಟ್ ಎಷ್ಟಾಗ್ತದೆ? 8 2 16 160 ಪ್ಲಸ್ 28 ಡಿವೈಡೆಡ್ ಬೈ 14 ಇಂಟು 27 ಎಷ್ಟಾಗ್ತದೆ ನೋಡ್ರಿ? 188 ಡಿವೈಡೆಡ್ ಬೈ ಇಂಟು 14 ಇಂಟು 27 ಅರ್ಥ ಆಗತ್ತದ? ಎಸ್. 2 9 18 2 4 8 ನೆಕ್ಸ್ಟ್ 2 7 14 ಟೋಟಲ್ ಆಗಿ ನೋಡ್ರಿ 2 9 18 2 4 8 ಮೇಲೆ 94 ಉಳಿತು. ಕೆಳಗಡೆ ನೋಡ್ರಿ 7 ಇಂಟು 27 ಎಷ್ಟಾಗ್ತದೆ? 7 7 49 7 7 14 1 4 18 94 ಡಿವೈಡೆಡ್ ಬೈ 184. ಯಾವ ಆಪ್ಷನ್ ಸರಿ ಇಲ್ಲಿ? ಆಪ್ಷನ್ ಎ ಸರಿಯಾದ ಉತ್ತರ. ಅಂದ್ರೆ 189ರಲ್ಲಿ ಬರುವ ಸಾಧ್ಯತೆ, ಒಟ್ಟು ಸಾಧ್ಯತೆಗಳೆಷ್ಟು? 180ರಲ್ಲಿ 94 ಸಿಗುವ ಸಾಧ್ಯತೆಗಳದಾವ. ಕ್ಲಿಯರ್ ಆಯ್ತಾ? ಎಸ್. ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡ್ರಿ. ನೆಕ್ಸ್ಟ್ ಕ್ವಶನ್, ಹೆಸರು ಪಟ್ಟಿಯ ಸಂಖ್ಯೆ ರೋಲ್ ನಂಬರ್ 3ರಿಂದ 42 ತನಕ ಇರುವ 40 ವಿದ್ಯಾರ್ಥಿಗಳ ಒಂದು ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿಯು ಒಂದು ಜೋಕ್ ಅನ್ನ ಹೇಳಲು ಎದ್ದು ನಿಲ್ತಾನ. ಹೌದಾ? ಆಯ್ಕೆಯಾದ ವಿದ್ಯಾರ್ಥಿ ಹೆಸರು ಪಟ್ಟಿ ಸಂಖ್ಯೆಯು 4 ಅಥವಾ 7ರ ಅಪವರ್ತ್ಯ ಆಗುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ. ಅಪವರ್ತ್ಯ ಅಂದ್ರೆ ಮಲ್ಟಿಪಲ್. 4ರ ಮಗ್ಗಿ 7ರ ಮಗ್ಗಿ. ಅಥವಾ ಅಂತ ಬಂದಾಗ ಇದು ಗೊತ್ತಿರಲಿ ನಿಮಗೆ, ಕ್ರಮ ಸಂಭವನೀಯತೆ. ಅಥವಾ ಅಂತ ಬಂದಾಗ ಪ್ಲಸ್ ಮಾಡಬೇಕು, ಮತ್ತು ಅಂತ ಬಂದಾಗ ಮಲ್ಟಿಪ್ಲಿಕೇಶನ್. ಎ ಮೀನ್ಸ್ ಅಡಿಷನ್, ಮ ಮೀನ್ಸ್ ಮಲ್ಟಿಪ್ಲಿಕೇಶನ್. ಆ ಪದಗಳು ಯೂಸ್ ಆದಾಗ ಅಥವಾ ಪದ ಯೂಸ್ ಆಯ್ತು ಅಂದ್ರೆ ಪ್ಲಸ್ ಮಾಡಬೇಕು, ಮತ್ತು ಪದ ಯೂಸ್ ಆಯ್ತು ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, ಇಂಟು ಮಾಡಬೇಕು. ಏನಂತ ಇದಾರೆ? 40 ವಿದ್ಯಾರ್ಥಿಗಳದಾರ. ಸಂಭವನೀಯತೆ ಫಾರ್ಮುಲಾ ಏನದ? ನಾ ಹೇಳಿದೆ, ಟೋಟಲ್ ಪಾಸಿಬಲ್ ಎಷ್ಟದಾವ? ಟೋಟಲ್ ಪಾಸಿಬಲ್ 40 ವಿದ್ಯಾರ್ಥಿಗಳದಾವ. ಹೌದಾ? 40 ವಿದ್ಯಾರ್ಥಿಗಳದಾರ. ಬೇಕಾದಾಗ ಒಟ್ಟು ಘಟನೆಗಳ ಸಂಖ್ಯೆ ಎಷ್ಟು? 40 ಸ್ಟೂಡೆಂಟ್ಗಳದಾರ. ಅದರಲ್ಲಿ ಒಬ್ಬ ಏನ್ ಮಾಡಾಕತ್ತಾನಂದ್ರೆ 4ರ 3ರಿಂದ 42ರವರೆಗೆ ಇರುವ ಏನ್ ಮಾಡ್ತಾ ಇದ್ದಾನೆ? ಆಯ್ಕೆಯಾದ ವಿದ್ಯಾರ್ಥಿ ಹೆಸರು ಪಟ್ಟಿ ಸಂಖ್ಯೆಯು 4 ಅಥವಾ 7ರ ಅಪವರ್ತ್ಯ. ಅಪವರ್ತ್ಯ ಅಂದ್ರ ಮಲ್ಟಿಪಲ್, ಗುಣಾಕಾರ. 4ರ ಅಥವಾ 7ರದಾಗಿರ್ಬೇಕು. 4ರ ಮಗ್ಗಿ ನೋಡೋಣ. 4 1 4 4ರ ಮಗ್ಗಿ ಓದ್ತಾ ಹೋದು ಎಲ್ಲಿ ತನಕ? 3ರಿಂದ 42ರವರೆಗೆ. 4ರ ಮಗ್ಗಿ 4 ಬರ್ತದೆ. 4 7 8 4 3 12 4 4 16 4 24 28 32 40 44 ಬರ್ತದೆ. ನಮಗ್ ಬೇಕಾಗಿದ್ದು 42ರ ತನಕ. ಹೌದಾ? ನೆಕ್ಸ್ಟ್ 7ರ ಅಪವರ್ತ್ಯ. 7ರ ಮಲ್ಟಿಪ್ಲಿ 7 1 7 7 7 14 7 3 21 7 4 28 7 5 25. ಹೌದಾ? 7 5 35 7 6 42. ಕರೆಕ್ಟ್ ಅದ? 42ರವರೆಗೆ ಟೋಟಲ್ ಎಷ್ಟಾದ್ರು ನೋಡ್ರಿ. 1 2 3 4 5 6 7 8 9 10. 4ರ ಅಪವರ್ತ್ಯ ಎಷ್ಟಾದ್ರು? 10 ಅದು. 10 ಬರೀ ಪ್ಲಸ್. ಅಥವಾ ಅಂದಾಗ ಪ್ಲಸ್ ಮಾಡಬೇಕು. 4ರ ಅಪವರ್ತ್ಯ 10 ಅದು. ನೆಕ್ಸ್ಟ್ ಇಲ್ಲಿ 1 2 3 4 5. ಈಗ ನೋಡ್ರಿ 28 ಆಲ್ರೆಡಿ ತಗೊಂಡಿದ್ದೀನಿ ನಾನು. 28ನ್ನ ಡಬಲ್ ಸಲ ಕೌಂಟ್ ಮಾಡೋದು ಅವಶ್ಯಕತೆ ಇಲ್ಲ, ಒಂದೇ ಸಲ ಕೌಂಟ್ ಮಾಡಬೇಕು. 10ರೊಳಗೆ ಬಂದಿದೆ ಅಂದ್ರೆ ಮುಗಿದೋಯ್ತು. ಹೌದಾ? 28 1 2 3 4 5. ಟೋಟಲ್ ಇರೋದೆಷ್ಟು? 5. ಅರ್ಥ ಆಯ್ತಾ? ಟೋಟಲ್ ಎಷ್ಟಾಯ್ತು? ಇದು ಕಾಮನ್ ತಗೋಬೇಕಾ? 28ನ್ನ 2ರಲ್ಲಿ ಬರ್ತದೆ, 4ರ ಮಗ್ಗಿ ಒಳಗೂ ಬರ್ತದೆ, 7ರ ಮಗ್ಗಿ ಒಳಗೆ ಬರ್ತದೆ. ಅದಕ್ಕೋಸ್ಕರ ನಾನು ಒಂದೇ ಕೌಂಟ್ ಮಾಡಿದ್ದು. 10 ಪ್ಲಸ್ 15 5 ಎಷ್ಟಾಗ್ತದೆ? 15 ಬೈ 40 ಅಂದ್ರೆ 3 5 15 5 3 15 5 8 40. ಹಾಗಾದ್ರೆ ಆನ್ಸರ್ ಎಷ್ಟಂದ್ರೆ ಇದಕ್ಕೆ 3/8 ಸರಿಯಾದ ಉತ್ತರ. ಇದೆಯಾ? ಎಸ್. ಆಪ್ಷನ್ 4 ಅಲ್ಲಿದೆ 3/8. 5 3 15 5 3 15. ನೆಕ್ಸ್ಟ್ 5 3 15 5 8 40. ಆನ್ಸರ್ ಎಷ್ಟು ಇದಕ್ಕೆ? 3/8 ಸರಿಯಾದ ಉತ್ತರ. ಕ್ಲಿಯರ್ ಆಯ್ತಾ? ಎಸ್. ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಎಸ್. 18ನೇ ಕ್ವಶನ್ ನೋಡ್ರಿ ಸ್ನೇಹಿತರೆ. ಒಬ್ಬ ಮನುಷ್ಯ ಕೆಲವು ಕೋಳಿಗಳು ಮತ್ತು ಹಸುಗಳನ್ನ ಹೊಂದಿದ್ದಾನೆ. ತಲೆಗಳ ಸಂಖ್ಯೆಯು 48 ಅದಾವ. ತಲೆಗಳು ಎಷ್ಟದಾವ ಅಂದ್ರೆ 48. ಹಸು ಮತ್ತು ಕೋಳಿಗಳು ಸೇರಿಸಿದ್ರೆ 48 ತಲೆಗಳು. ಮತ್ತು ಪಾದಗಳ ಸಂಖ್ಯೆಯು 140ಕ್ಕೆ ಸಮನಾಗಿದ್ದರೆ ಪಾದಗಳ ಲೆಗ್ಸ್ ಗಳು ಎಷ್ಟದಾವ? 140 ಅದಾವ. ಹಾಗಾದ್ರೆ ಕೋಳಿಗಳ ಸಂಖ್ಯೆಯನ್ನ ಎಷ್ಟು ಬರ್ತದೆ ಅಂತ ಕೇಳ್ಯಾನ. ಕೋಳಿಗಳು ಎಷ್ಟದಾವ? ಟೋಟಲ್ 48 ತಲೆ ಅದಾವ ಅಂದ್ರೆ 48 ಪ್ರಾಣಿಗಳದಾವ. ಆ 48ರಲ್ಲಿ ಕೋಳಿ ಎಷ್ಟದಾವ? ಹಸು ಎಷ್ಟದಾವ? ಚಲೋ ನೋಡೋಣಂತ. 48 ಅದಾವಂದ್ರೆ ನೋಡೋಣ. ಹಸು ಮತ್ತೆ ಕೋಳಿಗೆ ಕಂಪೇರ್ ಮಾಡಿದ್ರೆ ಕೋಳಿ ಮತ್ತು ಹಸು, ಕೋಳಿಗಳಿಗೆ ಎಷ್ಟು ಇರ್ತಾವಪ್ಪ? ಕಾಲು 2 ಇರ್ತಾವ. ಹಸುಗಳಿಗೆ ಎಷ್ಟು ಇರ್ತಾವ? ಕಾಲು 4 ಇರ್ತಾವ. ಹೌದಾ? 8 ಇರಲ್ಲ, 4 ಕಾಲು ಇರ್ತಾವ. ಕೋಳಿಗೆ 2 ಕಾಲು. ಕಾಮನ್ ಅಂತ ಬಂದಾಗ ಕಾಮನ್ 2ರಲ್ಲಿ 2 ಕಾಲು ಅಂತೂ ಇದ್ದೇ ಇರ್ತಾವ. 2 ಲೆಗ್ ಕಾಮನ್ ಹೇಳಿದಾಗ ಅವ ಏನನ್ನಾಗತ್ತಾನ? ತಲೆಗಳು ಎಷ್ಟದಾವ ಅಂದ್ರೆ ತಲೆಗಳು 48 ಅದಾವ ಅಂದ್ಮೇಲೆ
ತಲೆಗಳು 48 ಅದಾವ ಅಂದ್ಮೇಲೆ 48 ಪ್ರಾಣಿಗಳದಾವ. 48 ಅದಾವ ಅಂದ್ರೆ ಪ್ರತಿಯೊಂದು ಪ್ರಾಣಿಗೆ ಎರಡೆರಡು ಕಾಮನ್ ಲೆಗ್ ಹಿಡಿದ್ರೆ ಎಷ್ಟಾಗ್ತದ? 48 ಇಂಟು 2 ಎಷ್ಟಾಯ್ತು? 96 ಆಯ್ತು. 96 ಅಂದ್ರೆ 96 ಕಾಲುಗಳಾಗ್ತಾವ. 48 ತಲೆ ಅದಾವ, ಪ್ರತಿಯೊಂದು ಪ್ರಾಣಿಗೆ ಎರಡೆರಡು ಕಾಮನ್ ಆಗಿ ಹಿಡಿಯಾಕತ್ತೀನಿ ನಾನು. 48 ತಲೆ ಅಂದ್ರೆ 48 ಪ್ರಾಣಿಗಳದಾವ. 48ರಲ್ಲಿ ಪ್ರತಿ ಪ್ರಾಣಿಗೆ ಎರಡೆರಡು ಲೆಗ್ ಇದ್ರೂ ಕೂಡ 48 ಇಂಟು 2 96 ಕಾಲುಗಳಾದು, ಪಾದಗಳಾದು. ಆದ್ರೆ ಅವನ್ ಏನನ್ನಾಗತ್ತಾನ ಕ್ವಶನ್ ಒಳಗ ಎಷ್ಟದವಪ್ಪ? 140ಕ್ಕೆ ಸಮನಾಗಿದ್ದ 140 ಅದಾವನಾಗತ್ತಾನ ಅವನು. ನನಗ್ ಬಂದಿದ್ದಿಲ್ಲಿ ಎರಡೆರಡು ಲೆಗ್ ಹಿಡಿದಾಗ 96 ಅದು. 140 ಅದಾವ ಅಂದ್ರೆ ಎಷ್ಟು ಡಿಫರೆನ್ಸ್ ಐತಿ ನೋಡ್ರಿ. 140ರಲ್ಲಿ 96 ಮೈನಸ್ ಮಾಡಿ ಎಷ್ಟು ಡಿಫರೆನ್ಸ್ ಬರ್ತದ ನೋಡ್ರಿ. 140ರಲ್ಲಿ 96 ಮೈನಸ್ ಮಾಡಿದ್ರೆ 10ರಲ್ಲಿ 6 ಹೋದ್ರೆ 4, 14ರಲ್ಲಿ 10 ಹೋದ್ರೆ 44ರದ ಡಿಫರೆನ್ಸ್ ಆಯ್ತು. 44 ಡಿಫರೆನ್ಸ್ ಐತಿ ಎರಡರ ಮಧ್ಯೆ. ಎಷ್ಟು ಕಾಲನ್ನ ಬಿಟ್ಟೆಪ್ಪ ನಾನು? 2 ಕಾಲನ್ನ ಬಿಟ್ಟೆ, ಡಿವೈಡೆಡ್ ಬೈ 2. ಹೌದಾ? ಹಿಡಿದಿದ್ದೆ 2 ಕಾಲು. ಇನ್ನ 2 ಕಾಲು ಯಾವ್ದ್ರದ್ದು ಬಿಟ್ಟಿದ್ ನಾನು? ಹಸುದು ಬಿಟ್ಟಿನಿ. 2 ಒಂದಲೆ 2 20 44. ಇಲ್ಲಿ ಬಂದಂತ ಆನ್ಸರ್ ಯಾವಾಗ್ಲೂ ಹಸುಗಳದ್ದೇ ಇರ್ತದ. ಹೌದಾ? 4 ಕಾಲೊಳಗೆ 2 ಕಾಲು ತಗೊಂಡಿದ್ದೆ, 2 ಕಾಲು ಬಿಟ್ಟಿದ್ದೆ, ಅದಕ್ಕೋಸ್ಕರ ಡಿವೈಡೆಡ್ ಬೈ 2. ಯಾಕೆ ಸರ್ ಡಿವೈಡೆಡ್ ಬೈ 2 ಮಾಡಿರಂದ್ರೆ 96ರಲ್ಲಿ 140 ಡಿಫರೆನ್ಸ್ ಎಷ್ಟು? ಇನ್ನ 44 ಕಾಲು ಉಳಿದು 2 ಕಾಲು ಬಿಟ್ಟಿದ್ದೆ. ಯಾವ್ದ್ರದ್ದು? ಹಸುದು. ಯಾಕೆ ಕಾಮನ್ 2 ತಗೊಂಡಿನಿ. ಹೌದಾ? ಎಲ್ಲ ಎರಡರಲ್ಲಿಯೂ ಎರಡೆರಡು ಇದ್ದು ಅಂದ್ರೆ ಕಾಲು 96 ಆಗ್ತವೆ. 140 ಆದ್ರೆ 44 ಡಿಫರೆನ್ಸ್ ಐತಿ. ಡಿವೈಡೆಡ್ ಬೈ 2 ಯಾಕಂದ್ರೆ 2 ಕಾಲನ್ನ ಬಿಟ್ಟಿನಿ ಹಸುದು. 2 ಒಂದೇ 2 22. ಬಂದಂತ ಆನ್ಸರ್ ಹಸುದು. ಆದ್ರೆ ಅವ್ರು ಕೇಳಿದ್ದು ಕೋಳಿಗಳ ಸಂಖ್ಯೆ. 48ರಲ್ಲಿ 22 ಹಸುನೇ ಅದಾವಂದ್ರೆ ಕೋಳಿಗಳು ಎಷ್ಟದಾವ? 48ರಾಗ 22 ಹೋದ್ರೆ ಎಷ್ಟಪ್ಪ? 8ರಾಗ 2 ಹೋದ್ರೆ 6, 4ರಾಗ 2 ಹೋದ್ರೆ 2. ಸರಿಯಾದ ಉತ್ತರ 48 ಮೈನಸ್ 22 26 ಕೋಳಿಗಳದಾವ. ಕೋಳಿಗಳ ಸಂಖ್ಯೆ ಎಷ್ಟಾದವು? ಕೋಳಿಗಳ ಕೇಳಿದ್ರೆ 26 ಕೋಳಿಗಳದಾವ. ಹಾಗಾದ್ರೆ ಹಸುಗಳು ಕೇಳಿದ್ರೆ 22 ಹಸುಗಳದಾವ, ಕೌಗಳದಾವ. ಹೌದಾ? ಸರಿಯಾದ ಉತ್ತರ ಇಲ್ಲಿ 26, 26 ಕೋಳಿಗಳ ಸಂಖ್ಯೆ ಇದೆ. ಕ್ಲಿಯರ್ ಆಯ್ತಾ? ಎಸ್. ಚಲೋ ನೆಕ್ಸ್ಟ್ ನೋಡ್ರಿ ಯಾವ ಟಾಪಿಕ್ ಮಾಗಿದೆ? ಎಸ್, ಸಿಲೋಗಿಸಮ್ ಮೇಲೆ ಹೇಳಿಕೆ ಮತ್ತು ತೀರ್ಮಾನದ ಮೇಲೆ ಅದಾವ ಕ್ವಶನ್ ಗಳನ್ನ ನೋಡ್ತಾ ಹೋಗೋಣಂತ. ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? ಎಸ್. ಚಲೋ ಏನಂತ ಕೇಳಿದಾನೆ? ಎಲ್ಲಾ ಕಿತ್ತಳೆ ಹಣ್ಣುಗಳು ಬಾಳೆಹಣ್ಣುಗಳಾಗಿವೆ. ಯಾವುದೇ ಬಾಳೆಹಣ್ಣು ಹಣ್ಣಲ್ಲ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಮತ್ತೆ ಕನ್ಕ್ಲೂಷನ್ ಅನ್ನ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಸ್ಟೇಟ್ಮೆಂಟ್ ಏನ್ ಮಾಡ್ಬೇಕೀಗ? ವೆನ್ ಡಯಾಗ್ರಾಮ್ ಅನ್ನ ವ್ಯಕ್ತಪಡಿಸೋಣ. ವೆನ್ ಡಯಾಗ್ರಾಮ್ ರೆಪ್ರೆಸೆಂಟ್ ಮಾಡೋಣ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅಂದ್ರೆ ಎಲ್ಲಾ ಕಿತ್ತಳೆ ಹಣ್ಣುಗಳು ಬಾಳೆಹಣ್ಣುಗಳಾಗಿವೆ. ಎಲ್ಲಾ ಕಿತ್ತಳೆ ಹಣ್ಣುಗಳು ಏನಾಗ್ಯಾವ ಅಂದ್ರೆ ಎಲ್ಲಾ ಕಿತ್ತಳೆ ಹಣ್ಣುಗಳು ಏನಾಗ್ಯಾವ? ಇವೆಲ್ಲಾ ಕಿತ್ತಳೆ ಹಣ್ಣುಗಳು ಏನಾಗ್ಯಾವ? ಬಾಳೆಹಣ್ಣುಗಳಾಗಿವೆ. ಫಸ್ಟ್ ಸ್ಟೇಟ್ಮೆಂಟ್ಗೆ ಹೇಳಿಕೆಗೆ ಏನ್ ಹಾಕಬೇಕು? ವೆನ್ ಡಯಾಗ್ರಾಮ್ ಅನ್ನ ಹಾಕಬೇಕು. ಎಲ್ಲಾ ಕಿತ್ತಳೆ ಹಣ್ಣುಗಳು ಏನಾಗ್ಯಾವ? ಬಾಳೆಹಣ್ಣುಗಳಾಗ್ಯಾವ. ಬಾಳೆಹಣ್ಣು. ಚಲೋ ನೆಕ್ಸ್ಟ್ ಯಾವುದೇ ಒಂದನೇದು ಸ್ಟೇಟ್ಮೆಂಟ್ಗೆ ವೆನ್ ಡಯಾಗ್ರಾಮ್ ಹಾಕಿದೆ ನಾನು. ನೆಕ್ಸ್ಟ್ ಯಾವುದೇ ಬಾಳೆಹಣ್ಣು ಹಣ್ಣಲ್ಲ. ಯಾವುದೇ ಬಾಳೆಹಣ್ಣು ಹಣ್ಣಲ್ಲ. ಹಾಗಾದ್ರೆ ಹಣ್ಣಿಗೆ ಲಿಂಕ್ ಇಲ್ಲ, ಸಪರೇಟ್ ಹಣ್ಣಲ್ಲ. ನೋ ಅನ್ನೋ ಕಾನ್ಸೆಪ್ಟ್ ಬರ್ತದೆ ಇಲ್ಲಿ. ಟೋಟಲಿ ಸಿಲೋಗಿಸಮ್ ಅಲ್ಲಿ ಆಲ್ ಸಮ್ ನೋ ಕಾನ್ಸೆಪ್ಟ್ ಬರ್ತದ. ಎಲ್ಲಾ ಕೆಲವು ನೋ. ಏನನ್ನಾಗತ್ತನ? ಯಾವ ಹಣ್ಣು ಬಾಳೆಹಣ್ಣು ಅಲ್ಲ, ಯಾವುದೇ ಬಾಳೆಹಣ್ಣು ಹಣ್ಣಲ್ಲ ಅಂತನಾಗತ್ತನವ. ಹಣ್ಣುಗಳದ್ದು ಒಂದು ಸಪರೇಟ್ ವೆನ್ ಡಯಾಗ್ರಾಮ್ ಬರಾಗತ್ತದ. ಇದು ಯಾವ್ದ್ರದ್ದು? ಹಣ್ಣಿಂದು ಸಪರೇಟ್. ಇದಕ್ಕೆ ಏನಿಲ್ಲ ಅಂದ್ರೆ ಲಿಂಕ್ ಇಲ್ಲ, ನೋ ಕಾನ್ಸೆಪ್ಟ್ ಬಂತು. ಹಾಗಾದ್ರೆ ಹೇಳಿಕೆಗೆ ಸ್ಟೇಟ್ಮೆಂಟ್ಗೆ ವೆನ್ ಡಯಾಗ್ರಾಮ್ ಹಾಕಿದ್ರಿ. ಈಗ ಯಾವುದು ಸರಿ ಅಂತ ತೀರ್ಮಾನ ನೋಡೋಣ. ಕೆಲವು ಬಾಳೆಹಣ್ಣುಗಳು ಕಿತ್ತಳೆ ಹಣ್ಣುಗಳಾಗಿವೆ. ಕರೆಕ್ಟಾ? ಕೆಲವು ಬಾಳೆಹಣ್ಣು ಕಿತ್ತಳೆ, ಆದ್ರೆ ಎಲ್ಲಾ ಬಾಳೆಹಣ್ಣು ಕಿತ್ತಳೆ ಅಲ್ಲ, ಕೆಲವು ಬಾಳೆಹಣ್ಣು. ಇಲ್ಲಿ ನೋಡ್ರಿ, ಈ ಪೋರ್ಷನ್ ಯಾವ್ದು ಬ್ಲಾಕ್ ಐತಲ್ಲ, ಇದು ಬಾಳೆಹಣ್ಣಿದೆ. ಕೆಲವು ಬಾಳೆಹಣ್ಣುಗಳು ಏನಾಗಿರ್ಬೋದು? ಕಿತ್ತಳೆ ಹಣ್ಣುಗಳಾಗ್ಯಾವ. ಯಾಕಂದ್ರೆ ಇದು ಬಾಳೆಹಣ್ಣದ ಸರ್ಕಲ್ ಅಂದ್ಮೇಲೆ ಇದ್ರೊಳಗೆ ಕಿತ್ತಳೆ ಐತಿ. ಈ ಪೋರ್ಷನ್ ಯಾರ್ದು ಐತಿ ಅಂದ್ರೆ ಇದು ಬಾಳೆಹಣ್ಣದೆ. ಕೆಲವು ಬಂದಿದಾವೆ, ಎಲ್ಲಾ ಅಂತೂ ಬಂದಿಲ್ಲ. ಕೆಲವು ಬಾಳೆಹಣ್ಣುಗಳು ಕಿತ್ತಳೆ ಹಣ್ಣುಗಳಾಗಿ ಇದು ಹೇಳೋದು ತೀರ್ಮಾನ ಸರಿ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಯಾವುದೇ ಹಣ್ಣು ಬಾಳೆಹಣ್ಣಾಗಿಲ್ಲ. ಯಾವುದೇ ಹಣ್ಣು ಬಾಳೆಹಣ್ಣಾಗಿಲ್ಲ. ಹೌದು, ಹಣ್ಣು ಯಾವುದೇ ಬಾಳೆಹಣ್ಣಾಗಿಲ್ಲ ಅಂದ್ರೆ ಹಣ್ಣಿಗೆ ಮತ್ತು ಬಾಳೆಹಣ್ಣಿಗೆ ಲಿಂಕ್ ಇಲ್ಲ ಅಂತ ಹೇಳಕತ್ತಾನೆ. ಕರೆಕ್ಟ್ ಅದ. ಇದನ್ನು ಕೂಡ ಸರಿಯಾದದ್ದು. ಯಾವುದೇ ಹಣ್ಣು ಬಾಳೆಹಣ್ಣಾಗಿಲ್ಲ, ಹಣ್ಣಿಗೆ ಮತ್ತೆ ಬಾಳೆಹಣ್ಣಿಗೆ ಲಿಂಕ್ ಇಲ್ಲ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನೋಡ್ರಿ, ಎಲ್ಲಾ ಕಿತ್ತಳೆ ಹಣ್ಣುಗಳು ಹಣ್ಣಾಗ್ಯಾವ. ಎಲ್ಲಾ ಕಿತ್ತಳೆ ಹಣ್ಣಿನ ಪೋರ್ಷನ್ ಎಲ್ಲ ಹಣ್ಣೊಳಗ್ ಬಂದಿದ್ಯಾ? ಇದು ಪೂರ್ತಿ ಭಾಗ ಇದ್ರೊಳಗೆ ಏನಾರು ಕಾಣ್ತಾ ಇದೆ ನಿಮಗೆ? ಎಲ್ಲಾ ಕಿತ್ತಳೆ ಹಣ್ಣುಗಳು ಏನಾಗ್ಯಾವ? ಬಾಳೆಹಣ್ಣೊಳಗ್ ಬಂದಾವ, ಹಣ್ಣೊಳಗ್ ಬಂದಿದಾವ. ಎಲ್ಲಾ ಕಿತ್ತಳೆ ಹಣ್ಣುಗಳು ಬಾಳೆಹಣ್ಣಲ್ಲಿ ಬಂದಿದಾವ. ಆದ್ರೆ ಎಲ್ಲಾ ಕಿತ್ತಳೆ ಹಣ್ಣುಗಳು ಹಣ್ಣೊಳಗ್ ಬಂದಿಲ್ಲ. ಆದ್ರೆ ಅವ ಏನಾಗತ್ತಾನ? ಹಣ್ಣುಗಳಾಗಿವೆ. ರಾಂಗ್. ಎಲ್ಲಾ ಕಿತ್ತಳೆ ಹಣ್ಣುಗಳು ಹಣ್ಣುಗಳಾಗಿಲ್ಲ, ಆದ್ರೆ ಎಲ್ಲಾ ಕಿತ್ತಳೆ ಹಣ್ಣುಗಳು ಬಾಳೆಹಣ್ಣುಗಳಾಗ್ಯಾವ. ನೆಕ್ಸ್ಟ್ ಕೆಲವು ಹಣ್ಣುಗಳು ಕಿತ್ತಳೆ ಹಣ್ಣುಗಳಾಗಿವೆ.
ಕೆಲವು ಹಣ್ಣಿನ ಭಾಗ ಏನಾದ್ರು ಕಿತ್ತಳೆ ಒಳಗೆ ಬಂದಿದೆ. ಇದು ಸರ್ಕಲ್ ಲಿಂಕೇ ಇಲ್ಲ. ಇದು ಕೆಲವು ಪೋರ್ಷನ್ ಭಾಗ ಸಾರಿ ಇದ್ರೊಳಗೆ ಏನಾದ್ರು ಬಂದಿದೆ, ಕೆಲವು ಹಣ್ಣಿನ ಭಾಗ ಕಿತ್ತಳೆ ಒಳಗೆ ಬಂದಿದೆ ಇಲ್ಲ. ಇದನ್ನು ರಾಂಗು. ಹಾಗಾದ್ರೆ ಯಾವ ತೀರ್ಮಾನ ಸರಿ ಹೊಂತದ ಇಲ್ಲಿ? ಆಪ್ಷನ್ ಎ ಮತ್ತು ಬಿ ಮಾತ್ರ ಅನುಸರಿಸುತ್ತವೆ. ಕೆಲವು ಬಾಳೆಹಣ್ಣುಗಳು ಕಿತ್ತಳೆ ಹಣ್ಣುಗಳಾಗಿವೆ, ಯಾವುದೇ ಹಣ್ಣು ಬಾಳೆಹಣ್ಣು ಆಗಿಲ್ಲ. ಇವೆರಡೂ ತೀರ್ಮಾನಗಳು ಸರಿ ಆಗ್ತಾವ. ಹೇಳಿಕೆಯಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದು ಟ್ರೂ ಆಗ್ತದೆ, ಇವೆರಡು ಸರಿ ಆಗುತ್ತಾವ. ಎಸ್ ಚಲೇಂಗೆ. ನೆಕ್ಸ್ಟ್ 20ನೇ ಕ್ವಶನ್ ನೋಡ್ರಿ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಕೇಳಿದಾನೆ. ಆಸನ ವ್ಯವಸ್ಥೆ, ಲೀನಿಯರ್ ಅರೇಂಜ್ಮೆಂಟ್ ಮತ್ತೆ ಸರ್ಕ್ಯುಲರ್ ಅರೇಂಜ್ಮೆಂಟ್ ಅಂತ ಎರಡು ಟೈಪ್ ಬರ್ತಾವ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಲ್ಲಿ. ಇದು ಕೇಳಿದ್ದೆ ಲೀನಿಯರ್ ಅರೇಂಜ್ಮೆಂಟ್, ಸರಳ ರೇಖೆಯ ವ್ಯವಸ್ಥೆ. 5 ಹುಡುಗರು ಒಂದು ಸ್ಕಿಟ್ ನ ತರುವಾಯ ಛಾಯಾಚಿತ್ರ ತೆಗೆಸಿಕೊಂಡು ಕಾಲೇಜು ಸಭಾಂಗಣ ಹತ್ತಿರ ಒಂದು ಬೆಂಚಿನ ಮೇಲೆ ಕುಳಿತಿರುವವರು. ಶ್ಯಾಮಲ್ ರಾಜೇಶನ ಎಡಕ್ಕೆ ಇದ್ದಾನೆ. ಶ್ಯಾಮಲ್ ಅದನಲ್ಲ, ಈ ಶ್ಯಾಮಲ್ ಈ ತರ ಉತ್ತರ ಡೈರೆಕ್ಷನ್ ಅಲ್ಲೇ ತಗೋಬೇಕಾ, ನಾವು ಮೆನ್ಷನ್ ಮಾಡದೇ ಇರ್ಲಿ. ಶ್ಯಾಮಲ್ನ ಎಡಕ್ಕೆ ಯಾರು ಕುಳ್ತಾರಂದ್ರೆ, ಶ್ಯಾಮಲ್ ಹೀಗ್ ಕೂತಾನಂದ್ರೆ ಶ್ಯಾಮಲ್ ಎಲ್ಲದನಂದ್ರೆ ರಾಜೇಶನ ಎಡಕ್ಕಿದ್ದಾನೆ. ರಾಜೇಶನ ಎಡಕ್ಕೆ ಬರ್ಬೇಕಂದ್ರೆ ರಾಜೇಶ್ ಎಲ್ಲಿ ಕುತ್ಕೋಬೇಕು? ಇಲ್ಲಿ. ರಾಜೇಶನ ಎಡಕ್ಕೆ ಯಾರದಾರಂದ್ರೆ ಶ್ಯಾಮಲ್ ಅದಾನ. ಶ್ಯಾಮಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಶ್ಯಾಮಲ್ ಇಲ್ಲದನಂದ್ರೆ ರಾಜೇಶನ ಎಡಕ್ಕೆ ಇದ್ದಾನೆ. ಮತ್ತು ಭೀಮಲ್ನ ಬಲಕ್ಕೆ ಇದ್ದಾನೆ. ಭೀಮಲ್ನ ಬಲಕ್ಕೆ ಅದನ್ನ. ಭೀಮಲ್ನ ಬಲ ಅಂದ್ರೆ ಭೀಮಲ್ ಇಲ್ಲಿ ಬರ್ಬೇಕು. ಭೀಮಲ್ನ ಬಲಕ್ಕೆ ಯಾರು ಬರ್ಬೇಕು? ಶ್ಯಾಮಲ್. ಭೀಮಲ್ನ ಬಲಕ್ಕೆ ಶ್ಯಾಮಲ್ ಅದನ. ಮತ್ತೆ ಶ್ಯಾಮಲ್ನ ಎಲ್ಲಿ ಯಾರ ಎಡಕ್ಕದನ? ರಾಜೇಶನ ಎಡಕ್ಕದನ. ನೆಕ್ಸ್ಟ್ ಏನ್ ಅನ್ನಕತ್ತಾನ? ಮಧು ರಾಜೇಶ್ನ ಬಲಗಡೆ ಇದ್ದಾನೆ. ರಿತೇಶ್ ರಾಜೇಶ್ ಮತ್ತು ಮಧುವಿನ ನಡುವೆ ಇದ್ದಾನೆ. ಮಧು ಎಲ್ಲದನ? ರಾಜೇಶ್ ಬದಕ್ಕಂದ್ರೆ ಮಧು ಇಲ್ಲಿ ಬರೆದ್ರೆ ರಾಜೇಶನ ಬಲಕ್ ಬರಬೇಕು ಮಧು. ರಿತೇಶ್ ಎಲ್ಲದಾನಂದ್ರೆ ರಾಜೇಶ್ ಮತ್ತು ಮಧುವಿನ ಮಧ್ಯದಲ್ಲಿ ರಿತೇಶ್ ಬರಬೇಕು. ಎಲ್ಲಿ ಬರೀತಾರಪ್ಪ? ಒಂದೇ ಸೀಟ್ ಉಳಿದಿದ್ದು. ಟೋಟಲ್ 5 ಜನ. ಒಬ್ಬ ಭೀಮಲ್, ಶ್ಯಾಮಲ್, ರಾಜೇಶ್, ಇನ್ನೊಬ್ಬ ಬರ್ತಾನೆ ಇಲ್ಲಿ ರಿತೇಶ್. ಇಲ್ಲಿ ರಿತೇಶ್, ನೆಕ್ಸ್ಟ್ ಇಲ್ಲಿ ಮಧು. ಹಾಗಾದ್ರೆ ರಿತೇಶನ ನಿಕಟ ಬಲಭಾಗಕ್ಕೆ ಯಾರು ಕುಳಿತಿದ್ದಾರೆ? ರಿತೇಶನ ನಿಕಟ ಬಲಭಾಗಕ್ಕೆ, ರಿತೇಶ್ ಈ ತರ ಕೂತಾನಂದ್ರೆ ಬಲಭಾಗಕ್ಕೆ ಯಾರದಾರಂದ್ರೆ ಮಧು ಅದಾಳ. ಹೌದಾ? ಮಧು ಇದಾನ. ಹಾಗಾದ್ರೆ ಆನ್ಸರ್ ಯಾವ್ದಿಲ್ಲಿ? ಮಧು ಸರಿಯಾದ ಉತ್ತರ. ಶ್ಯಾಮಲ್ ನೋಡ್ರಿ, ಇನ್ನೊಂದ್ಸಲ ಹೇಳ್ತೀನಿ. ಶ್ಯಾಮಲ್ ಎಲ್ಲಿ? ರಾಜೇಶನ ಎಡಭಾಗಕ್ಕದಾನ. ನೆಕ್ಸ್ಟ್ ಭೀಮಲ್ನ ಬಲಭಾಗಕ್ಕದಾನ. ರಾಜೇಶ್ನ ಬಲಭಾಗಕ್ಕೆ ಯಾರದಾರ? ಮಧು ಇದಾನ. ಮಧು ಮತ್ತು ರಾಜೇಶನ ಮಧ್ಯೆ ರಿತೇಶ್ ಅದಾನ. ಹಾಗಾದ್ರೆ ರಿತೇಶನ ಬಲಭಾಗಕ್ಕೆ ಯಾರದಾರಂದ್ರ ಮಧು ಇದಾನ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಸರಿಯಾದ ಉತ್ತರ. ಇಲ್ಲಿ ಕ್ಲಿಯರ್ ಆಯ್ತಾ? ಎಸ್ ಚಲೋ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕೆಳಗಿನ ವಾಕ್ಯವೃಂದನ್ನು ಓದಿ. ಕೆಳಗೆ ನೀಡಲಾದ ಪ್ಯಾಸೇಜ್ ಇದೆ ನೋಡಿ. 4 ಹೇಳಿಕೆಗಳ ಪ್ರತಿ ಗುಂಪು ಈ ವಾಕ್ಯವೃಂದ ಹಿನ್ನೆಲೆಯಲ್ಲಿ ಹೆಚ್ಚು ಸಮೀಪವಾಗುವಂತ ಒಂದು ಹೇಳಿಕೆಯನ್ನ 21ರಿಂದ 23 ತನಕ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಅದನ್ನ ಓದಿಕೇಸಿ ನಾವು ಆನ್ಸರ್ ಅನ್ನ ಮಾಡಬೇಕಾಗ್ತದೆ. ಪ್ಯಾಸೇಜ್ ಅನ್ನ ಕರೆಕ್ಟ್ ಆಗಿ ಓದ್ರಿ ಜಸ್ಟ್ ಆನ್ಸರ್ ಅನ್ನ ಹೇಳ್ತೀನಿ ನೋಡ್ರಿ. ಅಪರಿಚಿತರ ಬಗ್ಗೆ ಇದೆಲ್ಲ ಓದಿದ ನಂತರ ನೀವು ಆನ್ಸರ್ ಅನ್ನ ಮಾಡಬೇಕು. ಅಪರಿಚಿತರ ಬಗ್ಗೆ ಪುಸ್ತಕಗಳು ನಿಮಗೆ ಏನು ಹೇಳುತ್ತವೆ ಅದೆಲ್ಲ ಓದಿದ ನಂತರ ಸರಿಯಾದದ್ದು ಯಾವ್ದು ಆನ್ಸರ್ ಅಪ್ಪ ಅಂದ್ರೆ ಇಲ್ಲಿ ಆಪ್ಷನ್ ಅಪರಿಚಿತರ ಬಗ್ಗೆ ಪುಸ್ತಕಗಳು ನಿಮಗೆ ಏನು ಹೇಳುತ್ತವೆ ಅಂದ್ರೆ ಅವನು ಶ್ರೀಮಂತ ವ್ಯಕ್ತಿ ಅಂತ ಹೇಳ್ತಾವ ಓದಿದ ನಂತರ. ನೆಕ್ಸ್ಟ್ ಅವನು ಬೆಲೆ ಬಾಳುವ ಹೂಡಿಕೆಯನ್ನ ನಂಬುತ್ತಾನೆಂದು. ನೆಕ್ಸ್ಟ್ ಅವನು ಉತ್ತಮ ಮಾನಸಿಕ ಅಧ್ಯಾಪಕರು ಹೊಂದಿದಾನೆಂದು. ಅವನು ಇತರ ಪುಸ್ತಕಗಳನ್ನ ಓದುವಂತೆ ಪ್ರೇರಿಸ್ತಾನೆಂದು. ನೋಡ್ರಿ ಕೀ ಆನ್ಸರ್ ಯಾವ್ದು ಬಿಡ್ತಾರೆ? ಪ್ರಾಬಬಲಿ ಸರಿಯಾದ ಉತ್ತರ ಆಪ್ಷನ್ 2 ಆಗ್ಬೋದು. ಇದಕ್ಕೆ ಅವನು ಬೆಲೆ ಬಾಳುವ ಹೂಡಿಕೆಯನ್ನ ನಂಬುತ್ತಾನೆಂದು ಸರಿಯಾದ ಉತ್ತರ. ಕ್ಲಿಯರ್ ಆಯ್ತಾ? ಎಸ್ ನೆಕ್ಸ್ಟ್ ನೋಡ್ರಿ. ಒಬ್ಬ ವ್ಯಕ್ತಿ ಒಳ್ಳೆಯ ಪುಸ್ತಕವನ್ನ ಓದಿದಾಗ ಆತನು ಸಂತೋಷ ಪಡುತ್ತಾನೆ, ಏಕೆಂದರೆ ಗ್ರಂಥಾಲಯದ ಕಿಟಕಿಗಳು ತೆರೆದಿರುವುದನ್ನ ಒಬ್ಬರು ಕಂಡುಕೊಳ್ಳುತ್ತಾರೆ. ಒಬ್ಬ ಮಹಾನ್ ಬರಹಗಾರನ ಪ್ರಭಾವವನ್ನು ಅನುಭವಿಸ್ತಾನೆ. ಒಬ್ಬನಿಗೆ ಬ್ರಹ್ಮಾಂಡದ ಬಗ್ಗೆ ಹೆಚ್ಚು ತಿಳಿದಿದೆ. ಒಬ್ಬನು ಎಲ್ಲಾ ಭೌತಿಕ ಸೌಕರ್ಯಗಳನ್ನ ಪಡೆಯುತ್ತಾನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಒಬ್ಬ ಮಹಾನ್ ಬರಹಗಾರನ ಪ್ರಭಾವವನ್ನ ಅನುಭವಿಸುತ್ತಾನೆ. ಒಬ್ಬ ವ್ಯಕ್ತಿ ಒಳ್ಳೆಯ ಪುಸ್ತಕವನ್ನು ಓದಿದಾಗ ಆತನು ಸಂತೋಷ ಪಡುತ್ತಾನೆ, ಏಕೆಂದರೆ ಒಬ್ಬ ಮಹಾನ್ ಬರಹಗಾರನ ಪ್ರಭಾವವನ್ನು ಏನ್ ಮಾಡಾಕತ್ತಾನವ ಫೀಲ್ ಮಾಡ್ತಾ ಇದ್ದಾನೆ, ಅನುಭವಿಸ್ತಿದ್ದಾನೆ. ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಈ ವಾಕ್ಯವೃಂದದಲ್ಲಿರುವ ಮಾಸ್ಟರ್ ಸ್ಪಿರಿಟ್ ಇಲ್ಲಿದೆ ನೋಡ್ರಿ. ಮಾಸ್ಟರ್ ಸ್ಪಿರಿಟ್ ಪ್ರಭಾಯುತವಾದ ಚೇತನ ಅಂತ ಕರೀತಾರೆ. ಇದರ ಪದದ ಅರ್ಥ ಏನಂದ್ರೆ, ಇದರ ಮೀನಿಂಗ್ ಏನಂತ ಕೇಳಿದಾನ ಅವನು. ಇದರ ಮೀನಿಂಗ್ ಏನಂದ್ರೆ ಒಬ್ಬ ಪ್ರಮುಖ ಬರಹಗಾರ. ಆಪ್ಷನ್ ಎ ಸರಿಯಾದ ಉತ್ತರ. ಗುರುವಿನ ಆಧ್ಯಾತ್ಮ ಪರಿಣಾಮ ಕೊಟ್ಟಿದ್ದಾರೆ. 3ನೇ ಆಪ್ಷನ್ ಮನುಷ್ಯನ ಆತ್ಮದ ಮೇಲೆ ನಿಯಂತ್ರಣ ಹೊಂದಿರೋನು. ಒಬ್ಬರು ಹಲವಾರು ರಗ್ಗುಗಳನ್ನು ಹೊಂದಿದ್ದಾರೆ. ಇದು ಸರಿಯಾದ ಉತ್ತರ. ಮಾಸ್ಟರ್ ಸ್ಪಿರಿಟ್ ನ ಸರಿಯಾದ ಆನ್ಸರ್ ಯಾವ್ದಂದ್ರೆ ಪ್ರಮುಖ ಬರಹಗಾರ. ಕ್ಲಿಯರ್ ಆಯ್ತಾ? ಇಷ್ಟು ಕ್ವಶನ್ ಗಳನ್ನ ನಾನು ಬಿಡಿಸಿದ್ದೀನಿ. ನೋಡ್ದವ್ರು ಯಾವ್ದು ಕೀ ಆನ್ಸರ್ ಅನ್ನು ಬಿಡೋಕ್ಕಿಂತ ಮುಂಚೆ ಪ್ರತಿಯೊಂದನ್ನು ಒಂದ್ಸಲ ನೋಡ್ಕೊಡ್ರಿ ಯಾವ್ಯಾವ ಆಗ್ತವೆ.
ಬ್ಲಡ್ ರಿಲೇಷನ್ ಮೇಲೆ ಕ್ವಶನ್ಗಳಾಗಿದ್ದಾವೆ. ನೆಕ್ಸ್ಟ್ ಕೋಡಿಂಗ್ ಮೇಲೆ, ನೆಕ್ಸ್ಟ್ ಶೇಕಡಾ ಮೇಲೆ ಕ್ವಶನ್ಗಳಾಗಿದ್ದಾವೆ. ನೆಕ್ಸ್ಟ್ ಇದ್ರ ಮೇಲೆ ಜಾಸ್ತಿ ಆಗಿದ್ದು ಕ್ವಶನ್ ನೋಡ್ರಿ ಸಂಭವನಿದೆ, ಪ್ರೊಬ್ಯಾಬಿಲಿಟಿ ಮೇಲೆ, ಪರ್ಮ್ಯೂಟೇಷನ್ ಅಂಡ್ ಕಾಂಬಿನೇಷನ್, ಕ್ರಮ ಯೋಜನೆ ಮತ್ತು ವಿಕಲ್ಪದ ಮೇಲೆ ಕ್ವಶನ್ಗಳಾಗಿದ್ದಾವೆ. ಇದರ ಆನ್ಸರ್ ಕೀ ಆನ್ಸರ್ಗಳನ್ನ ಹಾಕಿದೀನಿ ನೋಡ್ರಿ. ಹೌದಾ, ಪ್ರತಿಯೊಂದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗ್ರಿ. ನೆಕ್ಸ್ಟ್ ಇಲ್ಲಿ ಕೇಳಿದ್ದು ಕೋಳಿಗಳು, ನಾರ್ಮಲ್ ಮಿಸಲೇನಿಯಸ್ ಕ್ವಶನ್ ಅಲ್ಲಿ ಬರೋದು ಇದು. ಕೋಳಿಗಳ ಸಂಖ್ಯೆ 26. ನೆಕ್ಸ್ಟ್ ಇದು ಸಿಲೋಜಿ ಮೇಲೆ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ, ತಾರ್ಕಿಕ ವಿವೇಚನೆ ಮತ್ತೆ ಆಸನ ವ್ಯವಸ್ಥೆ ಮೇಲೆ ಕ್ವಶನ್ಗಳನ್ನ ಆಗಿದ್ದಾವೆ. ಕ್ಲಿಯರ್ ಆಯ್ತಾ? ಎಸ್, ಇಷ್ಟು ಮೆಂಟಲಿಟಿಗೆ ಸಂಬಂಧಿತ ಕ್ವಶನ್ಗಳು. ಇದೇ ರೀತಿ ಜಾಯ್ನ್ ಆಗಿರಿ. ಪ್ರತಿಯೊಂದು ದಿನ ಟಾಪಿಕ್ಗಳ ಮೇಲೆ ಕ್ವಶನ್ಗಳನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕೋಸ್ಕರ ನಮ್ಮ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಎಸ್.